ಪ್ರಿಯ ಕೆಳಗರೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ವೈದ್ಯರು, ಜೊತೆಗೆ IMA ಬ್ಲಡ್ ಬ್ಯಾಂಕ್ನ ಮೆಡಿಕಲ್ ಆಫೀಸರ್ ಆಗಿದ್ದಾರೆ. ಜೊತೆಗೆ ಕುಟುಂಬ ವೈದ್ಯರು ಅಷ್ಟೇ ಅಲ್ಲ, ಸಾಹಿತ್ಯದಲ್ಲಿ ತಮ್ಮದೇ ಆದಂಥ ಹೆಸರನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ರವಿರಾಜೇಶ್ವರ್ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಪರಿಚಯವನ್ನು ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲ, ಸಾಹಿತ್ಯ ಮತ್ತು ವೈದ್ಯಕೀಯ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ತಮ್ಮ ಹೆಜ್ಜೆ ಗುರುತುಗಳು ಹೇಗಿದ್ದು ಅನ್ನೋದನ್ನು ಕುರಿತು ಕೂಡ ಮಾತಾಡ್ತಾರೆ. ಹಾಗಾಗಿ ಅವರನ್ನು ಪ್ರಾರಂಭದಲ್ಲಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಈಗ ಮೊದಲ ಪ್ರಶ್ನೆ ಏನಂದರೆ, ಬರಹಗಾರನಿಗೆ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಬಾಲ್ಯ ಮತ್ತು ತಾರುಣ್ಯದ ದಿನಗಳು ತುಂಬ ಮುಖ್ಯ ಒಂದು ಸರಕು ಬಂಡವಾಳ. ಹಾಗಾಗಿ ನಮ್ಮ ಕೇಳಿದ್ರೆ ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ಮನಬಿಚ್ಚಿ ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ನನ್ನ ವ್ಯಕ್ತಿತ್ವವನ್ನು ರೂಪಿಸಿದ್ದು ನನ್ನ ಬಾಲ್ಯ ಅಂದ್ಕೊಳ್ತೇನೆ. ಎಸ್. ನನ್ನ ತಂದೆಯವರು ಶಿಕ್ಷಕರಾಗಿದ್ದರು. ಅವರು ಮತ್ತು ಅವರ ಸಹೋದ್ಯೋಗಿಗಳು ಹಳ್ಳಿಯಲ್ಲಿದ್ದವರು. ಅಲ್ಲಿ ಸಿರುವಾರದ ಹಳ್ಳಿಯಲ್ಲಿದ್ದವರು ಅವರು. ಅಲ್ಲಿ ನಾನು ನನ್ನ ಬಾಲ್ಯವನ್ನು ಕಳೆದೆ. ಅಲ್ಲಿ ಸಾಹಿತ್ಯಿಕ ವಾತಾವರಣ ಇತ್ತು. ನನ್ನ ತಂದೆಯವರು ಮಾತಾಡಬೇಕಾದ್ರೆ ಸಾಯಂಕಾಲ ಅಲ್ಲಿ ವಾಕಿಂಗ್ ಹೋಗ್ಬೇಕಾದ್ರೆ ಅವರೆಲ್ಲ ಅಲ್ಲಿ ಅವರ ಸಹೋದ್ಯೋಗಿಗಳ ಜೊತೆಗೆ ಸಾಹಿತ್ಯದ ಬಗ್ಗೆ ಮಾತನಾಡ್ತಿದ್ರು ಅವರು. ಹೀಗೆ ನನಗೆ ಸಾಹಿತ್ಯದ ಒಂದು ಸ್ವಲ್ಪ ಆಸಕ್ತಿ ಅಲ್ಲಿಂದ ಶುರುವಾಯಿತು ಅನ್ನಿಸ್ತದೆ ನನಗೆ. ಅದಾದ ನಂತರ ನಾನು ಚಿಕ್ಕಂದಿನಿಂದಲೇ ಯಾವ ಪುಸ್ತಕ ಸಿಕ್ಕಿದ್ರೂ ಓದ್ತಾ ಇದ್ದೆ ನಾನು. ಹೀಗಾಗಿ ನಾನು ಜೈಮಿನಿ ಭಾರತವನ್ನು ನಾನು 4ನೇ ಕ್ಲಾಸ್ನಲ್ಲಿ ಇದ್ದಾಗಲೇ ಓದಿ ಮುಗಿಸಿದ್ದೆ. ಶಾಲೆಯ ಲೈಬ್ರರಿಯಲ್ಲಿದ್ದ ಎಲ್ಲ ಪುಸ್ತಕಗಳನ್ನು ನಾನು 5ನೇ ಕ್ಲಾಸಿಗೆ ಬರೋದ್ರಲ್ಲೇ ಮುಗಿಸಿಬಿಟ್ಟೆ, ಸಣ್ಣ ಸಣ್ಣ ಕಥೆಗಳ ಪುಸ್ತಕ. ಹೀಗೆ ಸಾಹಿತ್ಯಿಕ ಪ್ರೇರಣೆ ನನಗೆ ಚಿಕ್ಕಂದಿನಲ್ಲೇ ಶುರುವಾಯಿತು. ಅಲ್ಲಿಂದ ಅಲ್ಲಿ ಆ ಹಳ್ಳಿಯಲ್ಲಿ ವಾತಾವರಣ ಹೇಗಿತ್ತು ಅಂತಂದ್ರೆ, ಆಗ್ತಾನೆ 1955-60 ಇದರಲ್ಲಿ ಧರ್ಮದ ಬಗ್ಗೆ, ರಾಜಕೀಯದ ಬಗ್ಗೆ ಹಳ್ಳಿಗಳಲ್ಲಿ ಮಾತಾಡ್ತಿದ್ರು. ಅವನ್ನು ಕೇಳಿದೆ. ಮತ್ತು ಒಳ್ಳೆಯ ಶಿಕ್ಷಕರ ಪ್ರಭಾವದಿಂದ ಈ ದಿನ ನನ್ನ ಕನ್ನಡ ಅಥವಾ ಚೆನ್ನಾಗಿದೆ ನನ್ನ ಕನ್ನಡ ಅಂತಂದ್ರೆ ಅದಕ್ಕೆ ಕನ್ನಡ ಶಿಕ್ಷಕರೇ ಕಾರಣ. ಯಾವುದೇ ವಿಷಯದಲ್ಲಿ ನಿಮಗೆ ಆಸಕ್ತಿ ಹುಟ್ಟಿಸುವಂತೆ ಮಾಡಿದರೆ, ಯಾವುದೇ ವಿಷಯವಾಗಲಿ ಚಿಕ್ಕದಿನಲ್ಲಿ ನಿಮಗೆ ಒಳ್ಳೆಯ ಶಿಕ್ಷಕರು ಸಿಕ್ಕರೆ ನಿಮ್ಮ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ, ಅದರಿಂದ ರೂಪುಗೊಳ್ಳುತ್ತದೆ, ಮುಂದೆ ಹೋಗ್ತದೆ. ಒಳ್ಳೆ ಶಿಕ್ಷಕರು ಸಿಕ್ಕಾಗ ರೂಪುಗೊಳ್ಳುತ್ತದೆ. ನೀವು ಒಂದು ಉದಾಹರಣೆ. ನಿಜವಾಗ್ಲೂ ಸರ್. ಸರ್, ಈಗ ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ತಮ್ಮನ್ನು ಪ್ರಭಾವಿಸಿದ ವ್ಯಕ್ತಿಗಳು ಅಂತ ಅನಿಸುತ್ತೆ? ನನ್ನನ್ನು ಬಹಳವಾಗಿ ಪ್ರಭಾವಿಸಿದ ವ್ಯಕ್ತಿ ಅಂತಂದ್ರೆ ಬುದ್ಧ, ಬಸವ, ಅಂಬೇಡ್ಕರ್. ಒಂದು ರೀತಿಯಲ್ಲಿ ಹೇಳಬೇಕಂತಂದ್ರೆ, ಅವರು ಸಾಧಿಸಿದ್ದು ಒಬ್ಬ ಮನುಷ್ಯ ಮಾತ್ರನಿಗೆ ಸಾಧ್ಯವೋ ಎನ್ನುವಷ್ಟರ ಮಟ್ಟಿಗೆ. ಬುದ್ಧನ ಬಗ್ಗೆ ಹೇಳಬೇಕಾದ್ರೆ ಅದು 6ನೇ ಶತಮಾನದಲ್ಲಿ ಎಲ್ಲ ಕತ್ತಲ ನಾಡು ಅನ್ನುವಂತಹ ಪರಿಸ್ಥಿತಿಯಲ್ಲಿ ಜನರನ್ನ ತೊತ್ತುಗಳಂತೆ ಮಾಡಿಸಿದಂಥ ಪರಿಸ್ಥಿತಿ. ಅಲ್ಲಿ ಆ ರಾಜನ ಮಗನಾಗಿ ಹುಟ್ಟಿ ಆತ ಎಲ್ಲವನ್ನೂ ತೊರೆದು ಸತ್ಯವನ್ನು ಕಂಡುಹಿಡ್ಲಿಕ್ಕೆ ಹೋಗಿ ಆತ ತನ್ನ ಸತ್ಯವನ್ನು ತನ್ನಷ್ಟಕ್ಕೆ ನಿಲ್ಲಿಸಲಿಲ್ಲ. ಅವರು ಕೆಲವರು ಅದನ್ನ ಜನರಿಗೆ ಹಂಚಬೇಕು ಅಂತ ಮತ್ತೆ ಪ್ರಾಪಂಚಕ್ಕೆ ಬಂದಾತ. ಸುಮಾರು 80 ವರ್ಷಕ್ಕಿಂತಲೂ ಮೇಲ್ಪಟ್ಟು ಆತ ಪ್ರವಚನಗಳನ್ನ ಮಾಡಿದ, ನಿಲ್ಲದೆ. ಆತ ಒಂದು ದಿನವೂ ನಿಲ್ಲಿಸದಂತೆ ಪ್ರವಚನಗಳನ್ನ ಮಾಡಿದ. ಇಡೀ ಎಲ್ಲ ಜನರ ಇದು ಮಾಡಿದಾತ. ಅಲ್ಲಿಂದ ತನ್ನಿಂದ ಪ್ರಭಾವಿತವಾದ ರಾಜರು ಇದ್ರು, ಅದರಲ್ಲಿ ಅವರನ್ನು ಪ್ರಶ್ನೆ ಕೇಳುವವರು ಮತ್ತೆ ಆಗಿನ ಕಾಲದ ಪಂಡಿತರು ಬಂದು ಆತನ ಪ್ರಶ್ನೆ ಕೇಳಿದ್ರು. ಅದಕ್ಕೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟು ಆತ ತನ್ನ ಶಿಷ್ಯನಾಗಿ, ಆತನಲ್ಲಿ ಓದೋರೆಲ್ಲ ಆತನನ್ನು ಪ್ರಶ್ನಿಸಿ ಆತನನ್ನ ಕೀಳಾಗಿಸಬೇಕೆಂದು ಹೋದವರೆಲ್ಲ ಆತನ ಶಿಷ್ಯರಾಗಿ ಪರಿವರ್ತನೆ ಆದರು. ಬುದ್ಧಂದು ಅದ್ಭುತ ಕೆಲಸ. ಅಲ್ಲಿಂದ ಆತ ಮೊದಲನೇ ಸಲ ಕರುಣೆಯ ಬಗ್ಗೆ ಹೇಳ್ತಾನೆ. ಕರುಣೆ, ದಯೆ ಅವುಗಳನ್ನ ಮೊದಲನೇ ಸಲ ತಿಳಿಸಿದ್ದು. ಮನುಷ್ಯರಲ್ಲಿ ಮಾತ್ರ ಅಲ್ಲ, ಮೈತ್ರಿ ಅಂತ ಕರೀತಾರೆ. ಇಡೀ ಜಗತ್ತಿನ ಎಲ್ಲ ಪ್ರಾಣಿಗಳಲ್ಲೂ ನೀವು ಮೈತ್ರಿಯಿಂದ ಇರಬೇಕು ಅಂತ ಹೇಳ್ತಾನೆ. ಕರುಣೆ, ಶೀಲ, ಎಲ್ಲಿ ಕರುಣೆ ಇಲ್ಲವೋ ಅಲ್ಲಿ ನಿಮ್ಮ ಧರ್ಮ ವ್ಯರ್ಥ ಅಂತ ಹೇಳ್ತಾನೆ ಅಂತ. ಶೀಲ, ಒಬ್ಬ ಮನುಷ್ಯನಿಗೆ ಶೀಲ, ಸಂಯಮ ಇರಲಿಲ್ಲ ಏನು ಇಲ್ಲ ಅಂತ ಹೇಳ್ತಾನೆ. ಏನು ಉಪಯೋಗ ಇಲ್ಲ ಅಂತ ಹೇಳ್ತಾನೆ. ಹೀಗೆ ಆತ ಪವಾಡ ಮಾಡದೆಯೇ ಪವಾಡ ಮಾಡಿದ ವ್ಯಕ್ತಿ ಬುದ್ಧನನ್ನು ಕೇಳಿದರೆ. ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ಸುಪ್ರಿಯ ಇಡೀ ಶ್ರಾವಸ್ತಿ ನಗರದಲ್ಲಿ ಬರಗಾಲ ಬಿದ್ದಿರ್ತದೆ. ಬರಗಾಲ ಬಿದ್ದಾಗ ಬುದ್ಧನೆಲ್ಲ ಎಲ್ಲರೂ ಬರ್ತಾರೆ. ಮೋಡದ ಒಂದು ತುಣುಕು ಇಲ್ಲ, ನಮಗೆ ಮಳೆ ಬರ್ತಾ ಇಲ್ಲ, ಬರಗಾಲ ಆಗಿದೆ ಅಂತ ಕೇಳಲಿಕ್ಕೆ ಬಂದ್ರೆ ಆತ ಮಳೆ ಸುರಿಸಬಹುದನ್ನ ಇದರಿಂದ ಬರ್ತಾರೆ ಆತನಲ್ಲಿ, ಎಲ್ಲದಕ್ಕೂ ಶಕ್ತ ಅಂತ.
ಆತ ಹೇಳ್ತಾನೆ, ನಿಮ್ಮಲ್ಲಿ ಯಾರು ಅವ್ರನ್ನ ಆದುಕೊಳ್ಳಿಕ್ಕೆ ಯಾರು ಇಲ್ಲ ನಿಮ್ಮ ಕಡೆ ಅಂತ ಕೇಳ್ತಾನೆ ಆತ. ಎಲ್ಲ ಶ್ರೀಮಂತರು ಸೇರಿರ್ತಾರೆ ಅಲ್ಲಿ, ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಾರೆ. ಯಾರಿಗೆ ಸಾಧ್ಯ ಇಷ್ಟೊಂದು ಜನಕ್ಕೆ ಬರಗಾಲ ದಾಟೋವರಿಗೆ ನಾವು ಆಹಾರ ಕೊಡೋದು ಅಂತ. ಹಿಂದೆ ಕುಳಿತಿದ್ದ ಒಂದು ಧ್ವನಿ ಹೇಳ್ತಂತೆ, ಹೆಣ್ಣು ಧ್ವನಿ, ನಾನು ನಿಮ್ಮ ಅನುಗ್ರಹವಿದ್ದರೆ ಸಾಧಿಸ್ತೇನೆ ಅಂತ ಹೇಳಿದ್ರಂತೆ. ಆಕೆಯನ್ನು ನೋಡ್ತಾರೆ, ಆಕೆ ಭಿಕ್ಷಾದಾಸ ಅನ್ನೋವನ ಮಗಳು, ಆಕೆ ಸುಪ್ರಿಯ ಭಿಕ್ಷೆ ಬೇಡವನ ಮಗಳು. ಆಕೆನ ಕೇಳಿದರೆ ಬುದ್ಧ ಹೇಳ್ತಾನೆ, ನಿಮ್ಮ ಅನುಗ್ರಹ ಹೊಂದಿರಲಿ, ಎಲ್ಲರ ಮನೆಯಿಂದಲೂ ಮುಷ್ಟಿ ಮುಷ್ಟಿ ಅನ್ನ ತೆಗೆದುಕೊಂಡು ನಾನು ಕೊಡ್ತೇನೆ ಅಂತ ಹೇಳ್ತಾಳೆ. ಅವ್ರಿಗೆ ಸಾಕಾಗ್ತದೆ. ಆ ಪವಾಡ ಎಂದರೆ ದೇಶದಲ್ಲಿ ಬರಗಾಲದಿಂದ ಸತ್ತವರಿಲ್ಲ, ಹಸಿವಿನಿಂದ ಸತ್ತವರಿಲ್ಲ. ಇದನ್ನ ಪವಾಡ ಮಾಡದೇ ಪವಾಡ ಮಾಡಿದವ ಬುದ್ಧ. ನಿಜವಾಗ್ಲು ನಾವು ಎಷ್ಟೋ ಉದಾಹರಣೆಗಳು ತಗೊಳ್ತೀವಿ. ದೇವರುಗಳನ್ನು ಮುಂದಿಟ್ಕೊಂಡು ಬೇರೆ ಬೇರೆ ದೈವಗಳನ್ನು ಮುಂದಿಟ್ಕೊಂಡು ಪವಾಡಗಳು ಮಾಡಿದರು, ಮಹಾಪುರುಷರು ಪವಾಡಗಳು ಮಾಡಿದರು, ಯೋಗಿಗಳು ಪವಾಡಗಳು ಮಾಡಿದ್ರು ಅಂತ ನಾವು ಕೇಳ್ತೀವಿ. ಆದ್ರೆ ಬುದ್ಧ ಯಾವುದೋ ಪವಾಡ ಮಾಡದೆ ಪವಾಡ ಮಾಡಿದ. ಆತ ಮಾಡಿದ್ದು ಅಂಗ್ಲಿಮಾಲ್ನ ಇದು ಮಾಡಿದ್ದು, ಪರಿವರ್ತನೆ ಮಾಡಿದ್ದು, ಆತ ಹೇಳಿದ ಉದಾಹರಣೆಗಳು ಅವರಿಗೆ ನಾನು ನಿಮಗೆ ಹೇಳಬೇಕಾದದ್ದು ಏನೂ ಇಲ್ಲ. ಕೊನೆಗಾಲದಲ್ಲಿ ಆತ ಆನಂದ ಆತನ ಕೇಳಿದಾಗ, ಕೊನೆಗಾಲದಲ್ಲಿ ಕೇಳಿದಾಗ ಆತ ಅಳ್ತಿರ್ತಾನೆ. ಯಾಕೆ ಅಳ್ತೀಯ? ನಾನು ನನ್ನ ಧರ್ಮವನ್ನು ನಿಮಗೆ ಬಿಟ್ಟು ಹೋಗ್ತಿದ್ದೇನೆ ಅಂತ ಹೇಳ್ತಾನೆ. ಅವು ನಿಮ್ಮ ಜೊತೆಗಿರ್ತವೆ ಅಂತ ಹೇಳ್ತಾನೆ. ಆನಂದಗೆ ಆತ ಹೇಳ್ತಾನೆ, ನಾನು ಇರೋವರೆಗೆ ಅಲ್ಲ, ನಿಮಗೆ ನೀವೇ ಬೆಳಕಾಗಬೇಕು ಅಂತಾನೆ. ಯಾರಾದ್ರೂ ಹೇಳಿದ್ರೆ ಆಶ್ಚರ್ಯ ನನಗೆ. ಆನಂದ ಹೇಳ್ತಾನೆ, ನಿಮ್ಮ ನಂತರ ಯಾರು ಅಂತ ಕೇಳಿದಾಗ ನಿಮಗೆ ನೀವೇ ಬೆಳಕು, ಅಪ್ಪೋ ದೀಪೋಭವ ಅಂತಾನೆ. ಆತ ಹೇಳ್ತಾನೆ, ನಾನು ಒಂದು ಮೈಲಿಗಲ್ಲು, ನಿಮಗೆ ದಾರಿ ತೋರಿಸ್ತೇನೆ, ಅದರಲ್ಲಿ ನಡೆಯುವಂಥವ್ರು ನೀವೇ ನಡಿಬೇಕು, ದಾರಿ ತೋರಿಸುವ ಮೈಲುಗಲ್ಲು ನಾನು ಅಂತಾನೆ. ದೇವರ ಇಲ್ಲದೆ ಒಂದು ಧರ್ಮವನ್ನು ಕೊಟ್ಟ. ಆನಂತರ ಪುನರ್ಜನ್ಮದ ಆಶೆ, ಮುಂದಿನ ಜನ್ಮದಲ್ಲಿ ಈಗ ನನಗೆ ಸ್ವರ್ಗ ಸಿಗ್ತದೆ, ಅದಕ್ಕೆ ಚೆನ್ನಾಗಿರ್ಬೇಕು, ಅದನ್ನು ತಿರಸ್ಕರಿಸಿದ ಬುದ್ಧ. ಇವೆಲ್ಲವುಗಳನ್ನು ಬಿಟ್ಟು ಜನರಲ್ಲಿ ಒಂದು ಕ್ರಾಂತಿ ತಂದಲ್ಲ, ಮೌನ ಕ್ರಾಂತಿ. ಅವರು ಒಳ್ಳೆಯವರಾಗಿ ಯಾಕಿರ್ಬೇಕು ಅಂತ ಹೇಳಿ, ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ಹೊಣೆಯಾಗ್ತಾನೆ ಅಂತ ಹೇಳ್ತಾರೆ ಅವರು ಬುದ್ಧ. ನೀನು ನಿನ್ನ ಪಕ್ಕದವನಿಗೆ ಹೊಣೆ ನೀನು ಅಂತ ಹೇಳ್ತಾರೆ. ಇದು ಆಗಿನವರೆಗೆ ಕೇಳದಂತ ಇವುಗಳನ್ನ ಹೇಳ್ತಾನೆ ಅಂತ ಬುದ್ಧ. ನನಗೆ ಅನಿಸ್ತದೆ ಅದು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ, 12ನೇ ಶತಮಾನದವರೆಗೆ ಮತ್ತೇನೂ ಇಲ್ಲ, ಅಲ್ಲಿ ಮತ್ತೆ ಕತ್ತಲು. ಅಲ್ಲಿ ನಾವು ನೋಡಿದರೆ ನಮಗೆ ಬುದ್ಧ ಸಿಕ್ಕಿದ್ದೇ 18-19ನೇ ಶತಮಾನದಲ್ಲಿ. ಸರ್ ಕನ್ನಿಂಗ್ಯಾಮದವರು ಹುಡುಕೊಡ್ತಾರೆ ನಮ್ಗೆ, ಪರದೇಶಿಯವರು ಬಂದು ನಮ್ಮನ್ನ ಬುದ್ಧನ ಹುಡುಕೊಡ್ಬೇಕಾಗ್ತದೆ, ಸಾರಾನಾಥನ್ನು ಹುಡುಕೊಡ್ತಾರೆ. ಅದು ನಮ್ಮ ದುರ್ದೈವ ಅಂತ. ಏನು ಇಲ್ಲಿ ಇದ್ದೇ ಇಲ್ಲವೇನೋ ಅನ್ನಂಗ ಬುದ್ಧನ ನಾಶ ಮಾಡ್ಬಿಡ್ತಾರೆ, ಬುದ್ಧನ ತತ್ವಗಳ ಇರ್ಲೇ ಇಲ್ಲ ಏನೋ ಹಾಗೆ ಅಂತ ಮಾಡ್ಬಿಡ್ತಾರೆ. ಅಂದ್ರೆ ಈ ದೇಶಕ್ಕೆ ಜಗತ್ತಿನಲ್ಲಿ ಪ್ರಥಮ ಬಾರಿಗೆ ವೈಚಾರಿಕ ಪ್ರಜ್ಞೆ, ವೈಚಾರಿಕ ಧರ್ಮವನ್ನು ಕೊಟ್ಟಂತವು ಬುದ್ಧ ಅಂತ. ವೈಚಾರಿಕ ಪ್ರಜ್ಞೆ ಅಷ್ಟೇ ಅಲ್ಲ ಸರ್, ವೈಜ್ಞಾನಿಕ ಮಾರ್ಗವನ್ನು ತೋರಿಸಿದ. ವೈಜ್ಞಾನಿಕ ಮಾರ್ಗ ಯಾವುದು? ನಾನು ಹೇಳಿದನೆಂದು ನಂಬಬೇಡ್ರಿ ಅಂತ, ಶಾಸ್ತ್ರಗಳು ಹೇಳಿವೆ ಅಂತ ನಂಬಬೇಡ್ರಿ. ನೀವು ಹಿರಿಯರು ಹೇಳಿದ್ರೆ ನೀವು ಅದನ್ನು ಪರೀಕ್ಷಿಸಿ ಒಪ್ಪಿಕೊಳ್ರಿ. ನಾನು ಹೇಳಿದೆ ಅಂತ ಹೇಳಬೇಡ್ರಿ, ನಿಮ್ಗೆ ಅದರಿಂದ ಏನು ತಿಳಿತು? ಹೀಗೆ ಬುದ್ಧ ಹೇಳಿದನೆಂದು ನಾನು ಕೇಳಿದೆ ಅಂತ ಹೇಳ್ರಿ ನೀವು ಅಂತಾನೆ. ಯಾಕಂದ್ರೆ ಒಬ್ಬೊಬ್ಬರಿಗೆ ಕಾಣುವ ಬೆಳಕು ಬೇರೆ ಅಂತ. 2000 ವರ್ಷಗಳ ಹಿಂದೆ ಹೇಳಿರ್ತಕ್ಕಂಥ ಬುದ್ಧ ನಂತರ ಬಂದಂತ ಸಾಕಷ್ಟು ಧರ್ಮಗಳು ಬಂದು ಎಲ್ಲರೂ ಕೂಡ ದೇವರ ಬಗ್ಗೆ ಹೇಳಿದ್ರು, ಸಂತನ ಬಗ್ಗೆ ಹೇಳಿದ್ರು, ದೈವತ್ವದ ಬಗ್ಗೆ ಹೇಳಿದ್ರು, ಪುನರ್ಜನ್ಮಗಳ ಬಗ್ಗೆ ಹೇಳಿದ್ರು, ಪುನರ್ಜನ್ಮ ಎಲ್ಲವೂ ಹೇಳಿದ್ರು. ಆದ್ರೆ ಈತ ಏನನ್ನೂ ಹೇಳಲಿಲ್ಲ. ಏನು ಆಶೆ ಇಲ್ಲ, ಆಮಿಷ ಇಲ್ಲ, ನೀವು ಒಳ್ಳೆಯವರಾಗಿರ್ಬೇಕು, ಯಾಕಂದ್ರೆ ಒಳ್ಳೆಯದೇ, ನೀವು ಒಳ್ಳೆಯವರೇ ಆಗಬೇಕು, ಅದಕ್ಕಾಗಿ ನೀವು ಮನುಷ್ಯರಾಗ್ತೀರಿ ಅಂತ ಕಲಿಸ್ಕೊಟ್ಟೋದ ಅದು ಬುದ್ಧ. ಅದಾದ ನಂತರ ಸುಮಾರು 18-19ನೇ ಶತಮಾನದವರೆಗೆ ನಾವು ಬುದ್ಧನ ಪರಿಚಯ ಇಲ್ದಂಗೆ ಇದ್ದುಬಿಟ್ಟಿವಿ. ನಾವು ಇಲ್ಲಿದ್ದನೋ ಇಲ್ಲೋ ಗೊತ್ತೇ ಇಲ್ಲ ನಮಗೆ, ಎಲ್ಲ ಹಾಳು ಮಾಡಿ ಹೋಗಿದ್ರು ಅದನ್ನ. ಅದಾದ ನಂತರ ಆಸಕ್ತಿ ಶುರುವಾಯಿತು. ಸರ್, ನನಗೆ ಭಾಳ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಆ 6ನೇ ಶತಮಾನದಲ್ಲಿ ಬುದ್ಧ ಏನು ತನ್ನ ಚಿಂತನೆಗಳನ್ನು ಕೊಟ್ಟು ಹೋದ. ಅದಾದ ನಂತರ ಈ 12ನೇ ಶತಮಾನಗಳವರೆಗೆ ಅದು ಕತ್ತಲು ಯುಗ ಅಂತ ನಾವು ಕರಿಬೋದು ಅಂತ ಅನಿಸ್ತದೆ. ಯಾಕಂದರೆ ಇಲ್ಲಿ ಯಾವ ಚಿಂತನೆಗಳು ಕೂಡ ಜನರಿಗೆ ಬದುಕಿಗೆ ಬೆಳಕು ಕೊಳ್ಳಿಲ್ಲ ಅಂತ. ಆದರೆ ವಿದೇಶಿಗರು ಬಂದು ಬುದ್ಧನ ಚಿಂತನೆಗಳು, ಧಮ್ಮದ ಚಿಂತನೆಗಳನ್ನು ಹೊರ ಹಾಕಿದ್ರಲ್ಲ, ಅದು ವಿದೇಶಿಗರು ಬಂದು ಮಾಡಿದ್ರು ಅಂತ ನೀವು ಒಂದು ಮಾತಾಡಿದ್ರು. ಕನ್ನಿಂಗ್ಯಾಮ್ ಅಂಥವ್ರು ಬಂದು ಹೊರಗೆ ಹಾಕಿದ್ರು ಅಂತ ಹೇಳಿದ್ರಿ. ಅವರು ಇದನ್ನು ಮಾಡ್ಲಿಕ್ಕೆ ಏನು ಕಾರಣ ಆಗಿರ್ಬೋದು ಅಂತ?
ಅವರು ದೇಶದ ಇತಿಹಾಸವನ್ನ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದಾರೆ. ಸರ್ ಕನ್ನಿಂಗ್ಹ್ಯಾಮ್ ಬೇಸಿಕಲಿ ಜಿಯಾಲಜಿಸ್ಟ್ ಆತ ಹುಡುಕ್ತಾ ಹೋಗ್ಬೇಕಾದ್ರೆ ಅಲ್ಲಿ ಸಾರನಾಥದಲ್ಲಿ ಬಿದ್ದ ಕಲ್ಲುಗಳನ್ನ ಶ್ರೀಮಂತರು ಅವರೆಲ್ಲ ಎತ್ಕೊಂಡು ಹೋಗ್ತಾ ಇದ್ರು ಕಲ್ಲುಗಳನ್ನ ತಮ್ಮ ಮನೆ ಕಟ್ಟಲಿಕ್ಕೆ. ಅಲ್ಲಿ ಹೋಗಿ ಇಷ್ಟು ಸುಂದರವಾದ ಕಲ್ಲುಗಳು ಎಲ್ಲ ಬಂದು ಅಂತ ಹುಡುಕ್ಲಿಕ್ಕೆ ಶುರು ಮಾಡಿದ. ಅಲ್ಲಿ ಹುಡುಕ್ಲಿಕ್ಕೆ ಶುರು ಮಾಡಿದಾಗ ಆತಗ ಕಾಲಲ್ಲಿ ತೊಡರಿದ ಬಳ್ಳಿ ಆತಗೆ ಅದನ್ನೇ ಹುಡುಕ್ಲಿಕ್ಕೆ ಅಂತ ಹೋದಲ್ಲ. ಅಲ್ಲಿ ಹೋಗಿ ಹುಡುಕಿ ಅದರ ಆನಂತರ ಮಾಡಿದ. ನಮ್ಮ ಅಶೋಕ ಚಕ್ರದ್ದೇನು ಧ್ವಜ ಇದೆ ಅದು ಆತನೇ ಹುಡುಕಿಕೊಟ್ಟಿದ್ದು. ಸಾರನಾಥ ಧ್ವಜ, 3 ಸಿಂಹಗಳ ಧ್ವಜ ಅವರೇ ಹುಡುಕಿಕೊಟ್ಟಿದ್ದು ನಮ್ಗೆ ಅದನ್ನ. ಇಲ್ಲಾಂದ್ರೆ ಬುದ್ಧ ನಮ್ಗೆ ಕಣ್ಮರೆ ಆಗೋಗ್ಬಿಡ್ತದೆ. ಹುಟ್ಟಿದೂರಿನಲ್ಲಿ ಬುದ್ಧನನ್ನು ಕಾಣದೆ ಅವನಿಲ್ಲದಲ್ಲಿ ಹುಡುಕುತ್ತಿದ್ದೇವೆ. ಅವನು ಎಲ್ಲಿರ್ಬೇಕು, ಹೃದಯದಲ್ಲಿ ಇರ್ಬೇಕಾಗಿತ್ತು, ಅಲ್ಲಿ ಕಳ್ಕೊಂಡ್ಬಿಟ್ಟೇವೆ ನಾವು. ಇಂಥವ್ರು ಇದ್ರು ಅಂತ ಹುಡುಕಿಕೊಟ್ರು. ಅದಾದ ನಂತರ 3ನೇ ಶತಮಾನದಲ್ಲಿ ನಮ್ಮ ಅಶೋಕ 300ನೇ ಶತಮಾನ ಆತ ಬಂದ ನಂತರ, ಅಶೋಕ ಬಂದ ನಂತರ ಈ ಧರ್ಮಕ್ಕೆ ಬಹಳ ಪ್ರಾಬಲ್ಯ ಬಂತು. ಆತ ಕಳಿಂಗವನ್ನ ಜಯಿಸಿ ಎಲ್ಲವನ್ನು ತ್ಯಜಿಸಿಕೊಟ್ಟು ಹೋಗ್ತಾನೆ. ಮೌದ್ಗಲಾಯನ ಬುದ್ಧನ ಶಿಷ್ಯ ಈತ ತಿರುಗ್ತಾ ಇರ್ಬೇಕಾದ್ರೆ ನಿದ್ದೆ ಇಲ್ಲದೆ ಅಷ್ಟು ಮಂದಿ ಕೊಲೆ ಕಾರಣ ಅದೇ ಅಂತ ಬಂದು ಹೇಳ್ತಾನೆ, ಬೇರೆಯವರ ಮೇಲೆ ಜಯ ವಿಜಯ ದೊಡ್ಡದಲ್ಲ, ಅದು ನಿನ್ನ ಮೇಲೆ ನೀನು ಗೆದಿಬೇಕು ಅಂತ ಹೇಳ್ತಾನೆ. ಆಮೇಲೆ ಆತ ಬುದ್ಧನಿಗೆ ಶರಣಾಗ್ತಾನೆ. ಆ ನಂತರ ಅಶೋಕ ಚಕ್ರವರ್ತಿ ಜಗತ್ತು ಕಂಡಂತ, ನಾವು ಗ್ರೇಟ್ ಅಲೆಕ್ಸಾಂಡರ್ ಅಂತೀವಿ, ಆತನಿಗಿಂತಲೂ ಗ್ರೇಟ್, ಜಗತ್ತು ಕಂಡಂತ ಗ್ರೇಟೆಸ್ಟ್ ಕಿಂಗ್ ಆತ ಚಕ್ರವರ್ತಿ. ಆತ ಆಳಿದಷ್ಟು ನಾಡನ್ನ, ಜಗತ್ತನ್ನ ಮತ್ತಾರು ರಾಜರು ಆಳಿಲ್ಲ. ಅದಾದ ನಂತರ ಆತ ಪ್ರಜೆಗಳಿಗೆ ಇಷ್ಟು ಬೇಕಾಗಿದ್ದ ಆತ ಅಂತ ಹೇಳಿದ್ರೆ, ನಾನು ಅಂತಃಪುರದಲ್ಲಿದ್ರು ಊಟ ಮಾಡ್ತಿದ್ರು, ಯಾವುದೇ ಸಮಯಕ್ಕೆ ಪ್ರಜೆಗಳು ಬಂದು ನನ್ನನ್ನು ಕಾಣಬಹುದು. ಆನಂತರ ಈ ಪ್ರಾಣಿ ದಯೆ ಅವುಗಳನ್ನೆಲ್ಲ ಹಿಂಸೆ ಮಾಡಬಾರ್ದು ಅಂತ ಆತ ಕಾಗದದಲ್ಲಿ ಬರೆದಿಟ್ಟಿದ್ದಲ್ಲ, ಅದು ಆಶ್ಚರ್ಯ ನಮಗೆ. ಕಲ್ಲಿನ ಮೇಲೆ ಕಚ್ಚಿಬಿಟ್ಟ, ಪರ್ಮನೆಂಟ್ ಆಗಿ ಯಾವಾಗಲೂ ಸಿಕ್ಕಲಿ ಅಂತ. ನಮ್ಮ ದುರ್ದೈವ ಅಂದ್ರೆ ಅದು ಓದೋರಿದ್ದಿಲ್ಲ, ಈ ಭಾಷೆ ಯಾವುದು ಅಂತ ಗೊತ್ತಿಲ್ಲ. ಮತ್ತೆ ಆ ವಿದೇಶಿಯರೇ ಬರಬೇಕು, ಬಂದು ಆ ಭಾಷೆಯನ್ನ, ಇದು ಭಾಷೆ ಬ್ರಾಹ್ಮಿ ಲಿಪಿಯಲ್ಲಿ ಬರೆದಿದ್ದು ಅಂತ ಹೇಳಿ ಅವರು ಕಂಡಿಡಿದ ಮೇಲೆ ಅಶೋಕ ನಮಗೆ ಸಿಕ್ಕ, ಮತ್ತೆ ಅಶೋಕನ ಕಂಡಿಡಿಕೊಳ್ಳ ಮತ್ತೆ ಅವರೇ ಬರ್ಬೇಕಾಯ್ತು. ತನ್ನ ಮಕ್ಕಳನ್ನ ರಾಜನ ಮಾಡೋರು ನೋಡಿ, ಚಕ್ರವರ್ತಿನ ಮಾಡೋರು, ಬೌದ್ಧ ಭಿಕ್ಷುಗಳನ್ನ ಕಳಿಸ್ತಾನೆ ಆತ, ಬೇರೆ ಬೇರೆ ದೇಶಗಳಿಗೆ ಕಳಿಸ್ತಾನೆ. ಶ್ರೀಲಂಕಾ ಬೌದ್ಧ ದೇಶ ಆಗ್ಬೇಕಾಯ್ತು ಅಂದ್ರೆ ಆತನ ಮಕ್ಕಳೇ ಕಾರಣ. ಈ ಅಶೋಕ ಚಕ್ರವರ್ತಿನೂ ಹಾಗೆ ಆಯ್ತು. ಆತನನ್ನು ಇಲ್ಲವಾಗಿಸಿದ್ರು ನಮ್ಮ ಪಾಲಿಗೆ. ಆತ 84,000 ಬೌದ್ಧ ಧೂಪಗಳನ್ನ ಕಟ್ಟಿಸಿದ್ರು ಅಂತಾರೆ. ಮೊದಲ ದೀಪಾವಳಿ ಶುರುವಾಗಿದ್ದು ಅವತ್ತಿನ ದಿನ ಎಲ್ಲ ಕಡೆಗೂ ಹಚ್ಚಬೇಕು ದೀಪಗಳು, ಆಗ ಮೊದಲ ದೀಪಾವಳಿ ಶುರುವಾಯಿತು ಅಂತ ಹೇಳ್ತಾರೆ. ಅಂಥ ಒಬ್ಬ ಚಕ್ರವರ್ತಿಯನ್ನ ನಾವು ಮರೆತು ಬಿಟ್ಟಿದ್ವಿ. ನಾವು ನಮ್ಮ ದೇಶದಲ್ಲಿ ಇತಿಹಾಸದ ಬಗ್ಗೆ ಸ್ವಲ್ಪ ಅಸಡ್ಡೆ ಜಾಸ್ತಿ. ಅಶೋಕ ಆದ ನಂತರ ಮತ್ತೆ ಬುದ್ಧನ ಎಲ್ಲ ಪ್ರವಚನಗಳನ್ನ ಅವನ್ನೆಲ್ಲ ಕ್ರೋಢೀಕರಿಸಿದ್ರು. ಅವರು 3 ಸಲ ಸಭೆ ಮಾಡಿ ಅವ್ರ ಕಾಲದಲ್ಲಿ ಇದ್ದವರು ಅವರೆಲ್ಲ ಬರೆದು ಕ್ರೋಢೀಕರಿಸಿ ಬೌದ್ಧ ಸಮ್ಮೇಳನ ಮಾಡಿ, ಆಮೇಲೆ ತ್ರಿಪಿಟಕಗಳಾದವು. ಬೌದ್ಧ ಧರ್ಮಕ್ಕೆ ಒಂದಷ್ಟು ಚಾಲ್ತಿ ಸಿಕ್ತು. ಅದಾದ ಸ್ವಲ್ಪ ದಿನದ ನಂತರ ಮತ್ತೆ ಬೌದ್ಧ ಧರ್ಮದ ಮೇಲೆ ಆಘಾತ ಶುರುವಾದವು. ಬೌದ್ಧ ಭಿಕ್ಷುಗಳನ್ನ ಸಿಕ್ಕಲ್ಲಿ ಸಾಮೂಹಿಕ ಕೊಲೆ ಆದವು. ಆ ಸ್ತೂಪಗಳನ್ನ ಕೆಡಿ ಹಾಕಿದ್ರು ಅವರು, ಅವಶೇಷಗಳೇ ಇಲ್ಲದಂತೆ ಮಾಡಿದ್ರು. ಬುದ್ಧನ ಮೂರ್ತಿಗಳು ಆದವು. ಅದಾದ ನಂತರ ಬೇರೆ ಬೇರೆ ದೇಶಕ್ಕೆ ಹೋಗಿ ಬುದ್ಧನನ್ನ ಅವರು ತಮ್ಮವರನ್ನಾಗಿ ಮಾಡಿಕೊಂಡ್ರು. ಅಲ್ಲ, ನಿಜವಾಗ್ಲೂ ಸರ್, ನೀವು ತುಂಬ ಅದ್ಭುತವಾದ ವಿಚಾರಗಳು ಹಂಚ್ಕೊಳ್ತಾ ಇದ್ದೀರಿ. ಯಾಕಂದರೆ ಬುದ್ಧನ ಚಿಂತನೆಗಳು ಬೇರೆ ದೇಶಕ್ಕೆ ಹೋಗಬೇಕು, ಬೇರೆ ದೇಶದವರು ತೊಗೊಂಡು ಹೋಗ್ಬೇಕು ಅಂತಂದಾಗ ಆ ಚಿಂತನೆಗಳಲ್ಲಿ ಗಟ್ಟಿತನ ಇತ್ತು, ಆ ಒಂದು ಧಮ್ಮದಲ್ಲಿ ಒಂದು ಬೆಳಕಿತ್ತು, ಅದಮ್ಯವಾದ ಶಕ್ತಿ ಇತ್ತು, ಹಂಗಾಗಿ ಹೋಗಿರ್ಬೋದು ಅಂತ. ಮನುಷ್ಯರ ಧರ್ಮ ಅದು, ಮನುಷ್ಯರ ಧರ್ಮ. ಅದಕ್ಕೆ ಬೌದ್ಧ ಧರ್ಮ ಯಾಕೆ ಉಳಿಬೇಕು ಅಂದ್ರೆ ಇದು ವಿಶ್ವಧರ್ಮ, ಮಾನವೀಯತೆಯ ಧರ್ಮ. ಯಾವ ದೇವರು ಇಲ್ಲ, ಏನು ಇಲ್ಲ ಇದರಲ್ಲಿ. ಮನುಷ್ಯತ್ವ ಧರ್ಮ, ಶೋಷಣೆ ಇಲ್ಲದೆ ಬದುಕುವಂತಹದ್ದು. ಇನ್ನೊಂದು ಮಾತು ನಿಮ್ಗೆ ಹೇಳಬೇಕನ್ನಿಸ್ತದೆ.
ವೈದ್ಯಕೀಯ ವಿಜ್ಞಾನಕ್ಕೆ ಬುದ್ಧನ ಕೊಡುಗೆ ಬಹಳ ದೊಡ್ಡದು. ಯಾಕೋ ನಾವು ವಿಶೇಷ ಮನೋವೈದ್ಯಕೀಯ ಮನೋವೈದ್ಯಕೀಯ ಅಂತೂ ಮನಸ್ಸಿನ ಬಗ್ಗೆ ಚಿಕಿತ್ಸೆ ಅದು ಯಾರು ಹೇಳಿಲ್ಲ. ಈಗಲೂ ಅದನ್ನ ನಾವು ಅನುಸರಿಸ್ತಾ ಇದ್ದೇವೆ. ಜಗದ ಮೊದಲ ಮನೋವೈದ್ಯ ಅಂತ. ಅಷ್ಟಲ್ಲದೆ ಬುದ್ಧನ ಕಾಲದಲ್ಲಿ ಈ ಆಸ್ಪತ್ರೆಗಳ ಕಲ್ಪನೆ ಬಂತು ಸರ್. ಹೌದು, ಎಲ್ಲ ರೋಗಿಗಳನ್ನ ಒಂದ್ ಕಡೆ ಇಡಂತಹದ್ದು ಅಲ್ಲಿವರೆಗೆ ಇದ್ದಿಲ್ಲ. ನಮ್ಮ ಬುದ್ಧನ ಅನುಯಾಯಿಗಳೆಲ್ಲ ಆತನ ಬುದ್ಧನಿಂದ ಪ್ರೇರಣೆಗೊಂಡು ಮಾಡಿದರು. ಅದು ಜೀವಿಕ ಅಂತ ಏನು ವೈದ್ಯ ಪಿತಾಮಹ ಇರ್ತಾನೆ, ಆತ ಬುದ್ಧನ ಶಿಷ್ಯ. ಬುದ್ಧನನ್ನ ವೈದ್ಯ ರಾಜ ಅಂತ ಕರೀತಾರೆ ಆಗಿನ ಕಾಲಕ್ಕೆ. ಅವ್ರಿಗೆ ಗೊತ್ತಿತ್ತು ಆತ ಬಿಕ್ಕು ಆಗ್ಲಿಕ್ಕೆ ಬಿಡ್ಲಿಲ್ಲ, ವೈದ್ಯನಾಗು. ಹೌದು, ಆತ ಈ ಆಸ್ಪತ್ರೆಗಳ ಕಲ್ಪನೆ ಬಂತು. ಇಲ್ಲಿ ಅಂದ್ರೆ ಅಲ್ಲಿವರೆಗೆ ನಮ್ಗೆ ಏನಿತ್ತು ನಮ್ಮ ಕಲ್ಪನೆಯಲ್ಲಿ ಈಗಲೂ ಇದೆ, ಹಿಂದಿನ ಪಾಪದಿಂದ ಮಾಡಿದ ಕರ್ಮ ಇದು. ಅವನು ಅನುಭವಿಸ್ಲಿ ಜನ್ಮದಲ್ಲಿ. ಅವನಿಗೇನಾದ್ರೂ ನಾವು ಸ್ವಸ್ಥತೆ ಕೊಟ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಅವನು ಬಡವನಿದ್ದಾನೆ, ಬಡವನಾಗೇ ಇರಲಿ, ಈ ವರ್ಷ ಅನುಭವಿಸ್ಬೇಕು ಅವನು, ಈ ಜನ್ಮದಲ್ಲಿ ಅನುಭವಿಸಿ ಸಾಯ್ಬೇಕು ಅವನು. ಈ ಕಲ್ಪನೆ ನಮ್ಮಲ್ಲಿ. ಕುಷ್ಠರೋಗ ಬಂತಂದ್ರೆ ಅವ್ರು ಅನುಭವಿಸಿ ಸಾಯ್ಬೇಕು, ಅವ್ನು ಸಮೀಪನೂ ಹೋಗ್ಬಾರ್ದು, ಅವನ ಈ ಜನ್ಮದಲ್ಲಿ ಇದನ್ನೆಲ್ಲ ತೊಡೆದು ಹಾಕಿದ್ನಲ್ಲ ಆತ. ನನಗೆ ಆತನ ವ್ಯಕ್ತಿತ್ವ ನೆನೆಸ್ಕೊಂಡ್ರೆ ಅದು ಎಂಥ ವ್ಯಕ್ತಿತ್ವ ಅನಿಸ್ತದೆ, ಎಂಥ ಆಶ್ಚರ್ಯ ಅನಿಸ್ತದೆ. ಆಸ್ಪತ್ರೆಗಳು ಸುಸಜ್ಜಿತವಾಗಿದ್ದು, ಅಮರಾವತಿಯಲ್ಲಿಯೂ ಆಸ್ಪತ್ರೆ ಸಿಕ್ಕಿದೆ. ಅವರು ವೈದ್ಯರಿಗೆ ಇರಬೇಕಾದ ಕೋಣೆಗಳಿದ್ದು, ಅವ್ರನ್ನ ನೋಡ್ಕೊಳ್ಳಿಕ್ಕೆ ಶುಶ್ರೂಷೆ ಮಾಡೋರಿದ್ರು. ಅಲ್ಲಿ ಎಲ್ಲ ಔಷಧಿಗಳು ಸಿಕ್ಕುವಂತ ವ್ಯವಸ್ಥೆ ಆಯ್ತು. ಬುದ್ಧನ ಕಾಲಕ್ಕಾಗಿದ್ದು. ಅದಾದ ನಂತರ ಮತ್ತೆ ಆಸ್ಪತ್ರೆಗಳ ಕಲ್ಪನೆ ನಮ್ಗೆ ಮತ್ತೆ 18-19ನೇ ಶತಮಾನದಲ್ಲಿ ಬ್ರಿಟಿಷರು ಬಂದ್ಮೇಲೆ ಶುರುವಾಯ್ತು. ಹಾಸ್ಪಿಟಲ್ಸ್, ನರ್ಸಿಂಗ್ ಹೋಮ್ಸ್ ಅಲ್ಲಿವರೆಗೆ ಇದ್ದೇ ಇಲ್ಲ, ನಾವು ಏನೂ ಇದ್ದಿಲ್ಲ. ಈ ಆತ ಬರೀ ಲೈಟ್ ಆಫ್ ಏಷ್ಯಾ ಅಂತ ಬರೀತಾರೆ ಅರ್ನಾಲ್ಡ್ ಅವರು ಲೈಟ್ ಆಫ್ ವರ್ಲ್ಡ್ ಅವರು. ಅದಾದ ನಂತರ 12ನೇ ಶತಮಾನದವರೆಗೆ ಇಂಥದ್ದೊಂದು ಕಲ್ಪನೆಯನ್ನ, ಕನಸನ್ನ ಕಂಡು ದುಡಿದವ ಅಂದ್ರೆ ನಮ್ಮ ಬಸವಣ್ಣ, ಅಣ್ಣ ಬಸವಣ್ಣ ಅಂತ. ಆತ ಈ ಕಲ್ಪನೆಯನ್ನು ಕಾಣ್ತಾನೆ, ಹೀಗಿರ್ಬೇಕು, ಶೋಷಣೆ ಇರಬಾರ್ದು ಅಂತ ಕಾಣ್ತಾನೆ. ಎಲ್ಲರೂ ನಮ್ಮವರೇ ಅಂತ ಹೇಳ್ತಾನೆ. ಆನಂತರ ಆತ ಎಲ್ಲರೂ ಸೇರಿ ಒಂದು ಕಡೆ ಸೇರಿ ವಿಚಾರ ವಿನಿಮಯ ಮಾಡಿಕೊಳ್ಳೋದು, ಅನುಭವ ಮಂಟಪ. ಅದಕ್ಕಿಂತಲೂ ಹೆಚ್ಚಾಗಿ ನನಗೆ ಆಶ್ಚರ್ಯ ಆಗೋದು ಬಸವಣ್ಣನ ಬಗ್ಗೆ ಅಂತಂದ್ರೆ, ಹೋಳಿಗೆ ಮಾರವ ಅವ್ರನ್ನೆಲ್ಲ ಆತ ಶರಣರನ್ನ ಮಾಡ್ತಾನೆ. ಅಮರ ಗಣಗಳು ಅಂತ ಕರೀತಾನೆ. ಇವರು ವೇಶ್ಯಾವೃತ್ತಿಯಲ್ಲಿದ್ದವ್ರನ್ನ ಶರಣರನ್ನ ಮಾಡಿ ಪುಣ್ಯಸ್ತ್ರೀಗಳು ಅಂತ ಕರೀತಾರೆ. ಆಗ ಎಂಥ ಬಸವಣ್ಣ ಅನಿಸ್ತದೆ. ಪೂರ್ಣ ಅದಕ್ಕೆ ಪರಿಕಲ್ಪನೆ ಆಗಿತ್ತು ಅಂತ. ಅಲ್ಲಿ ಇದ್ರೂ ಆತ ಬಿಜ್ಜಳನ ಅಧಿಕಾರದಲ್ಲಿದ್ರೂ ಸಹಿತ ಅಧಿಕಾರನ ವ್ಯಾಮೋಹಿಸಲಿಲ್ಲ ಆತ. ಅಲ್ಲಿಂದ ಸಮಾಜದ ಕಲ್ಪನೆ ಬುದ್ಧನಂತೆ. ಬುದ್ಧ ನೀವು ಅಷ್ಟೇ, ನೀವು ಹಾಕೊಂಡು ಬಟ್ಟೆ, ಒಂದು ಭಿಕ್ಷಾ ಪಾತ್ರೆ, ಒಂದು ಇಟ್ಕೊಳ್ಬೇಕು, ಹೆಚ್ಚಾದದ್ದು ಬೇಡ, ಹೆಚ್ಚಾದದ್ದು ನೀವು ಹಂಚಬೇಕು. ಆದರೆ ಬಸವಣ್ಣ ಅವರ ಮನೆಗೆ ಕಳ್ಳ ಬರ್ತಾನೆ ಒಂದಿನ. ಬಂದು ಆತನ ಹೆಂಡತಿಯ ಕಿವಿ ಓಲೆಗಳನ್ನ ಅವು ತೆಗೆದಾಗ ಆಕೆ ಚೀರ್ತಾಳೆ, ಕಳ್ಳ ಆತ ಹೇಳ್ತಾನೆ, ಕಳ್ಳನ ಮನೆಗೆ ಒಬ್ಬ ಬಲಗಣ್ಣ ಬಂದರೆ ಎಂತ ಅದ್ಭುತ, ಶಿವನಲ್ಲದೆ ಮತ್ತಾರು ಅಲ್ಲ ಅಂತ ಹೇಳ್ತಾನೆ. ತೆಗೆದುಕೊಡು, ಆತನ ಕೈ ನೋವಾಗಿತ್ತು ಅಂತಾನೆ. ತೆಗೆದು ಕೊಟ್ಟು ಬಿಡು, ಅವನಿಗೆ ಕೈ ನೋವಾಗಿತ್ತು ಅಂತಾನಂತ. ಆತ ಹೇಳೋದೊಂದೇ, ನಮ್ಗೆ ಬೇಕಾದಕ್ಕಿಂತ ಜಾಸ್ತಿ ಇದೆ, ಅದಕ್ಕೆ ಆತ ಬಂದಾನೆ. ನಾವು ನಮಗೆ ಬೇಕಾದಂತೆಗೆ ಹೆಚ್ಚು ಇಟ್ಕೊಂಡಿದೀವಿ ಅಂತ ಹೇಳ್ತಾನೆ. ಇದು ಅದ್ಭುತ ಸರ್, ಅದ್ಭುತ. ಆತ ಮಾಡಿದ ಸಂಗ್ರಹಣೆ ಅನ್ನುವಂಥದ್ದು ಇಲ್ಲ. ಮತ್ತೆ ನೀವು ಗಳಿಸಿದ್ದನ್ನ ನೀವು ಇನ್ನೊಬ್ಬರಿಗೆ ಕೊಟ್ಟು ತಿನ್ಬೇಕು. ದಾಸೋಹ ಸುಮ್ಮನೆ ಬಂದಿದ್ದಲ್ಲ, ಸತ್ಯ ಶುದ್ಧ ಕಾಯಕದಿಂದ ಬರ್ಬೇಕದು. ನೀವೇನಾದ್ರೂ ಕಾಯಕ ಮಾಡ್ತಿರ್ಬೇಕು. ನೀವೇನೇ ಮಾಡ್ರಿ ಕಾಯಕದಿಂದ ನೀವು ಬರ್ಬೇಕು. ಆ ಕಾಯಕದಿಂದ ನೀವು ಹೊಟ್ಟೆ ತುಂಬಿಸ್ಕೋಬೇಕು ಹೊರತು ಮತ್ತೆ ಬೇರೆ ಯಾವ ಮಾರ್ಗದಿಂದ ಮಾಡ್ಕೊಳ್ಬಾರ್ದು. ಅಲ್ಲ, ನಮ್ಮ ಲಿಂಗಸುಗೂರು ಪಕ್ಕದಲ್ಲಿ ಇದೆ ಅಲ್ಲ ಸರ್, ಗಂಡ ಹೆಂಡತಿ ಇಬ್ರು, ಅವರದ್ದು ಆಯ್ದಕ್ಕಿ ಮಾರಮ್ಮ ಆಕೆ. ಅಲ್ಲಿ ಆಯ್ದು ಅಕ್ಕಿಗಳನ್ನ ಇತ್ತ ತರ್ತಿರ್ತಾನೆ ಮಾರಾಯ ಮನೆಗೆ. 1-2 ಬೋಕ್ಸಿ ಜಾಸ್ತಿ ತಂದಿರ್ತಾನಂತೆ. ತಂದ್ರೆ ಈ ಸಕ್ಕಿ ಆಸೆ ನಿಮಗೆ ಅಂತ ಕೇಳ್ತಾಳೆ. ಜನರಿಗೆ ಇದೆಲ್ಲ ಯಾಕೆ ಈ ಸಕ್ಕಿ ಆಸೆ ಶಿವಬ್ದಕ್ಕರಿಗೆ ಉಂಟು ಅಂತಾನೆ. ಇದು ಯಮಕಿಂಕರಿಗಲ್ಲದೆ ನಿಮ್ಗೆ ಯಾಕೆ ಇಷ್ಟ ಆಸೆ, ಇಂಥ ಆಸೆ ಹೋಗಿ ಚೆಲ್ಲಿ ಬರ್ರಿ ಅಂತಾನೆ ಅಲ್ಲಿ. ರಾಜರಿಗೆ ನಮ್ಗೆ ಯಾಕಿದು ಶರಣರು ನಾವು ಅಂತ ಹೇಳ್ತಾಳಾಕೆ. ಅಂದ್ರೆ ಅಂತಕಿಯಲ್ಲೂ ಇಂಥ ಪ್ರಭಾವವನ್ನು ಉಂಟು ಮಾಡುವಂತ ಶಕ್ತಿ ಅದು. ಏನೂ ಹೇಳದೆ ಅದನ್ನು ಮಾಡಿದಂಥ ಶಕ್ತಿ.
ಬಹಳ ಆಶ್ಚರ್ಯ ಅನಿಸೋದು ಇದಕ್ಕೆ ಸರ್. ಹೌದು ಸರ್. ನಮ್ಮ ಹರಳೆಯನ್ನವ್ರದ್ದು ಕೇಳ್ತೇವೆ ನಾವು. ಹೌದು ಹೌದು. ಅವರು ಹೋಗ್ಬೇಕಾದ್ರೆ ಬಸವಣ್ಣವ್ರು ಎದುರಿಗೆ ಬರ್ತಾರೆ, ಬಂದಾಗ ಶರಣು ಅಂತಾರೆ, ಬಸವಣ್ಣವ್ರು ಶರಣು ಅಂತಾರೆ ಅಂತ ಹೇಳಿದ್ರೆ ಒಂದು ಶರಣು ನನಗೆ ಭಾರವಾಯ್ತು ಅಂತ ಗಂಡ ಹೆಂಡತಿ ಸೇರಿ ತಮ್ಮ ತೊಡೆಯ ಚರ್ಮವನ್ನು ಕಿತ್ತು ಅವರಿಗೆ ಮಾಡಿ ಅದನ್ನ ಅವರಿಗೆ ಒಪ್ಪಿಸ್ಲಿಕ್ಕೆ ಬಂದಾಗ ಅವ್ರ ತಲೆ ಮೇಲೆ ಹೊತ್ಕೊಳ್ತಾರೆ. ಇಡೀ ಭೂಮಂಡಲಕ್ಕಿಂತನೂ ಮಿಗಿಲು ಇದರ ಭಾರ ಅಂತಾರೆ ಬಸವಣ್ಣವರು. ಅದು ಈಗಲೂ ಆ ದೇವಸ್ಥಾನ ಇದೆ ಅವ್ರಿಗೆ, ಅವರಲ್ಲಿ ಇದೆ, ಗುಲ್ಬರ್ಗಾದಲ್ಲಿ ಇದೆ. ಆದರೆ ಒಂದು ಪ್ರವಾಸ ಸ್ಥಾನ ಆಗಲಿಲ್ಲ, ಇನ್ನೂ ಆಗಲಿಲ್ಲ. ಇಂಥ ದೀನದಲಿತರನ್ನೆಲ್ಲ ಮೇಲೆ ಎತ್ತಬೇಕು ಅಂತ ಹೇಳಿ ಅದಕ್ಕಾಗಿ ತನ್ನ ಜೀವವನ್ನೇ ಬಲಿ ಕೊಟ್ಟರು ಅವರು. ಬಸವಣ್ಣನವರು ಮನಪರಿವರ್ತನೆಯಿಂದ ಇದನ್ನು ತರಬೇಕಂದ್ರು, ಬುದ್ಧ ಕರುಣೆಯಿಂದ ಇದನ್ನು ಸಾಧಿಸ್ಬೇಕು ಅಂತಂದ್ರು. ಒಬ್ಬರಿಗೆ ಕೊಟ್ಟಂಗೆ ಅನಿಸ್ತದೆ. ಆ ನಂತರ ಅಂಬೇಡ್ಕರ್ ಬಂದು ಅವರು ಇದರ ಮೂಲಕ್ಕೆ ಕೈ ಇಟ್ಟರು. ಅವರು ಇವರಿಗೆ ಶುದ್ಧವಾಗಬೇಕಾಗಿದ್ರೆ ಮನಪರಿವರ್ತನೆ ಕರುಣೆ ಅಷ್ಟೇ ಸಾಲದಿಲ್ಲ. ಇವರಿಗೆ ಅಧಿಕಾರ ಬೇಕು. ಇವರು ಸಂಘಟಿತರಾಗಬೇಕು, ಇವರು ವಿದ್ಯಾಭ್ಯಾಸ ಪಡಿಬೇಕು, ಎಜುಕೇಟ್ ಅಂತ ಹೇಳ್ತಾರೆ ಅವರು. ಇದಾದ್ರೆ ಮಾತ್ರ ಇವ್ರ ಕೈಯಲ್ಲಿ ಇವರು ಸುಧಾರಿಸ್ತಾರೆ ಅಂತ ಹೇಳಿದವರು. ಆ ಕಾನೂನಿನ ಮೂಲಕ ಅಧಿಕಾರವನ್ನು ಕೊಟ್ಟರು. ಹೀಗೆ ಅವರು ತಂದುಕೊಟ್ಟು ಅದಷ್ಟೇ ಅಲ್ಲದೆ ನನ್ನ ಗುರು ಬುದ್ಧ ಅಂತಲೇ ಹೇಳ್ತಾರೆ ಅವರು. ಬುದ್ಧಂದೇ ಧರ್ಮ ನಾನು ಫಾಲೋ ಮಾಡ್ತೇನೆ, ಆತನಲ್ಲೇ ನನಗೆ ಸಿಕ್ಕಿದ್ದು ಸಹೋದರತ್ವ, ಇವೆಲ್ಲ ನನಗೆ ಏನು ಸಿಕ್ಕು ನಮ್ಮ ಸಂವಿಧಾನದಲ್ಲಿ ಸಿಕ್ಕಿದ್ದು ಅವೆಲ್ಲ ಬುದ್ಧನಿಂದಲೇ ನಾನು ತಗೊಂಡೆ. ಎಲ್ಲರೂ ಹೇಳ್ತಾರೆ ಬೇರೆ ಬೇರೆ ದೇಶದಿಂದ ತಂದೆ ಅಂತ, ಇಲ್ಲ ಬುದ್ಧನಿಂದಲೇ ನಾನು ತಗೊಂಡೆ ಅಂತ ಹೇಳ್ತಾರೆ ಅಂಬೇಡ್ಕರ್. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ತತ್ವಗಳನ್ನು ನಾನು ಬೇರೆ ಎಲ್ಲಿ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಹೇಳಿ ಅದು ಒಂದೇ ಈ ದೇಶಕ್ಕೆ ಏನಾದರೂ ಸುಧಾರಣೆ ತರಬಹುದು ಅನ್ಕೊಳ್ತಾರೆ ಅವರು. ತಂದ್ಕೊಂಡು ಆ ಬೌದ್ಧ ಧರ್ಮದಲ್ಲಿ ಏನೇನು ಸೇರ್ಕೊಂಡು ಹೋಗಿದ್ದು, ಪ್ರಕ್ಷಿಪ್ತ ಅಂತೇಳಿ ಸೇರ್ಕೊಂಡು ಹೋಗಿದ್ದು ಅದನ್ನೆಲ್ಲ ತೆಗೆದುಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅವರು. ನವಯಾನ ಅಂತ ಒಂದು ಶಾಖೆ ಮಾಡ್ತಾರೆ ಅವರು. ಅವ್ರು ಹೇಳೋದು, ನೀವು ಬಿಕ್ಕುಗಳಾಗಿ ಧರ್ಮ ಪ್ರಚಾರ ಮಾಡೋದ್ರಿಂದ ಸಾಧ್ಯ ಆಗೋದಿಲ್ಲ, ಇದು ನೀವು ಸಾಮಾಜಿಕ ಕಾರ್ಯಕರ್ತರಾಗಬೇಕು ಅಂತ, ಸಮಾಜವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಬರೀ ಇದೇ ಅಲ್ಲ, ನನಗೆ ನಿರ್ವಾಣ ಸಿಗ್ಲಿ ಅಂತಲ್ಲ, ಆ ಥರ ಅಲ್ಲ, ಇಲ್ಲೇ ಬದುಕಬೇಕು. ಇದೇ ಬುದ್ಧ ಹೇಳಿದ್ದು ಇದೆ. ನಿರ್ವಾಣ ಎನ್ನುವುದು ಯಾವುದೋ ಸತ್ತ ಮೇಲೆ ಸಿಕ್ಕುವಂಥದ್ದಲ್ಲ, ಇಲ್ಲೇ ನಿರ್ವಾಣ ಇಲ್ಲೇ. ಪಂಚಶೀಲ ತತ್ವಗಳನ್ನು ಅಳವಡಿಸಿಕೊಂಡ್ರೆ ಸಾಕು, ನೀವು ನಿರ್ವಾಣ ಆಗ್ಬೇಕು ಅಂತೇಳಿ ಅಂಥ ಅಂಬೇಡ್ಕರ್ ಅವರು ನಮಗೆ ತಂದುಕೊಟ್ಟ ಸಂವಿಧಾನ ಈಗ ನಮ್ಮನ್ನ ಎಚ್ಚರಿಸಿ ಕಣ್ತೆರಿಸಿ ನೀವೆಲ್ಲ ಒಂದು ಅಂತ ಬಹಳ ಮಂದಿ ತಿಳಿದುಕೊಂಡಾಗೆ ಅವರು ಬರೀ ಕೆಳಮಟ್ಟದವರಿಗೆ ಮಾತ್ರ ಮಾಡಲಿಲ್ಲ, ಅವರು ಎಲ್ಲರಿಗೂ ಬರುವ ಹಾಗೆ ಅವರು ಸಂವಿಧಾನವನ್ನು ರಚಿಸಿದ್ರು. ನಾವು ಅದಕ್ಕಿಂತಲೂ ಜಾಸ್ತಿ ಹೇಳೋದು ಅಂತಂದ್ರೆ ಆಗಿನ ಕಾಲದ ಈ ನಾಯಕರೇನಿದ್ರು ಅವರನ್ನು ನಾವು ಬಹಳ ಮೆಚ್ಚಿಕೊಳ್ಬೇಕು. ಇವು ಕ್ರಾಂತಿಕಾರಿ ಯೋಜನೆಗಳು, ಅವನ್ನೆಲ್ಲ ತರಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ರು. ಇಲ್ಲಾಂದ್ರೆ ತುಳಿದು ಹಾಕ್ಬೋದಾಗಿತ್ತು. ನೆಹರು ಆಗಲಿ, ಗಾಂಧಿ ಆಗಲಿ, ಇವರೆಲ್ಲ ಅವರಿಗೆ ಹಿಂಬಾಗಿ ನಿಂತು ಈ ಕಾನೂನುಗಳನ್ನ ತರಲಿಕ್ಕೆ, ಈ ಸಂವಿಧಾನ ತರಲಿಕ್ಕೆ ಪ್ರಯತ್ನ ಪಟ್ಟರು. ಇಲ್ಲ ಸರ್, ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಈ ಜಾತಿ ವ್ಯವಸ್ಥೆ, ಅಸಮಾನತೆ ಇವೆಲ್ಲವನ್ನು ಕೊಂಡು ಏನಾದರೂ ಬದಲಾವಣೆ ಮಾಡಲೇಬೇಕು ಅನ್ನುವಂಥ ಒಂದು ಚಿಂತನೆ ಒಳಗೆ ಸಪೋರ್ಟ್ ಮಾಡಿದ್ರು, ಬೆಂಬಲವಾಗಿ ನಿಂತರು. ಹಾಗಾಗಿ ಉತ್ತಮವಾದ ಒಂದು ಸಂವಿಧಾನ ರಚನೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಇನ್ನೊಂದು ಸೇರಿಸಬೇಕಾದ್ರೆ ಅಂಬೇಡ್ಕರ್ ಮಾಡಿದ್ದು ಎರಡೇ ಚಳವಳಿಗಳು ಅವ್ರು ಮಾಡಿದ್ದು. ಎರಡೇ ಚಳವಳಿ, ಒಂದು ಕಾಳಾರಾಮ್ ದೇವಸ್ಥಾನದ್ದು, ಇನ್ನೊಂದು ಅದು ಮಲ್ನಾಡ್ ಕೆರೆ ನೀರು. ಅವು ಎರಡು ಎಷ್ಟು ಮುಖ್ಯ ಆಗಿದ್ದು ಅಂತಾರೆ. ಸಿಂಬಾಲಿಕ್ ಅನ್ನಿಸ್ತದೆ. ಅಂಬೇಡ್ಕರ್ ತಿರುಗಿ ಯಾವುದು ಮಾಡಲಿಲ್ಲ, ಸಿಂಬಾಲಿಕ್ ಆಗಿ ನಿಮಗೆ ನೀವು ಕಟ್ಟಿದ ದೇವಸ್ಥಾನ ಇದು, ನಿಮಗೆ ಇಲ್ಲಿ ಸ್ಥಾನ ಸಿಗ್ತಾ ಇಲ್ಲ ಅಂತ ಹೇಳಿ ತೋರಿಸಲಿಕ್ಕೆ ಇದು ದೇವರೇ ಒಲ್ಲದವರು ನೀವು. ಅಲ್ಲಿಂದ ಕೆರೆ ನೀರು ಕುಡಿತಾರೆ, ನಾಯಿ ನರಿಗಳು ಕುಡಿಯುವಂತ ಕೆರೆ ನಿಮಗೆ ಮುಟ್ಲಿಕ್ಕೆ ಕೊಡೋದಿಲ್ಲ. ಇವು ಎರಡು ಏನದಲ್ಲ ಪ್ರಾಬಲಿ ಅವರು ಜನರನ್ನ ಎಚ್ಚರಿಸಿಕೆ ಮಾಡಿದ್ದು ಅನಿಸ್ತದೆ. ಅದಾದ್ಮೇಲೆ ಇಂಥವುಗಳೆಲ್ಲ ಅವ್ರು ತೊಡಿಕೊಳ್ಳಿಲ್ಲ, ಇಂಥದ್ದು ಎರಡೇ ಮಾಡಿದ್ರು. ನಾವು ಯಾಕೋ ಅದ್ರ ಬಗ್ಗೆ ಬಹಳ ಒತ್ತು ಕೊಡ್ಲಿಲ್ಲ ಅನಿಸ್ತದೆ ನನಗೆ. ಅವ್ರು ಬರೆದಿರೋದ ಬುದ್ಧ ಧಮ್ಮವನ್ನ ಅದನ್ನ ತಿದ್ದುಕೊಂಡು ಅವತ್ತಿನ ದಿನ ತಿದ್ದುತ್ತಾನೆ ಅವರು ಪ್ರಾಣ ಕಳ್ಕೊಳ್ತಾರೆ ಅವತ್ತಿನ ರಾತ್ರಿ. ಅಂತ ವ್ಯಕ್ತಿ ತಿರುಗಿ ಬರ್ಲಿಕ್ಕೆ ಆಗಲ್ಲ. ದೇಶಕ್ಕಾಗಿ
ತಮ್ಮ ಇಡೀ ಜೀವನವನ್ನು ತ್ಯಾಗ ಮಾಡಿದವರು. ಸಂವಿಧಾನ ಬರೆದವರು ಅವರೇ ಹೇಳ್ತಾರೆ, ಅವರಲ್ಲ, ಅವರ ಜೊತೆಗಿದ್ದವ್ರು ಹೇಳ್ತಾರೆ ಈ ಸಂವಿಧಾನ ಬರೆದವರು ಅವರೊಬ್ಬರೇ ಅಂತ ಹೇಳ್ತಾರೆ. ಯಾಕಂದ್ರೆ ಆರೋಗ್ಯ ಸರಿ ಇರ್ಲಿಲ್ಲ, ಅನಾರೋಗ್ಯ, ಒಬ್ರು ಸಿತ್ತೋಗಿದ್ರು, ಒಬ್ಬರು ಭಾರತ ದೇಶದಲ್ಲಿದ್ರು. ಬರೆದಿದ್ದೆಲ್ಲ ಅಂಬೇಡ್ಕರ್ ಅದಕ್ಕಾಗಿ ಎಷ್ಟೊಂದು ಅವರು ಬೆಲೆ ತೇಳ್ತಾರೆ ಅಂದ್ರೆ ಅವರ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತದೆ, ಅವತ್ತಿನಿಂದ ಆರೋಗ್ಯ ಕಡಿಮೆ ಆಗಿ ಹೋಗ್ಬಿಡ್ತದೆ. ಅವರು ಅಹರ್ನಿಶಿ ದುರಿತಾರೆ ನಮಗೊಂದು ಸಂವಿಧಾನ ಕೊಡಬೇಕು ಅಂತ. ದೇಶಕ್ಕೆ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅನ್ನುವಂತ ಅದಮ್ಯ ಶಕ್ತಿಯಿಂದ ಅದೊಂದು ಕಿಚ್ಚಿತ್ತು ಒಳಗಡೆ. ನನ್ನ ಸಮುದಾಯಗಳಿಗೆ, ಎಲ್ಲಾ ಸಮುದಾಯಗಳಿಗೆ, ವಿಶೇಷವಾಗಿ 80% ಇರ್ತಕ್ಕಂಥ ಈ ದೇಶದ ಶೋಷಿತರು, ಅವರಿಗೆ ಒಂದು ಸಮಾನತೆ ಸಿಗಬೇಕು, ಹಕ್ಕುಗಳು ಸಿಗಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಇಟ್ಕೊಂಡು ಹಗಲು ರಾತ್ರಿ ತಮ್ಮ ದೇಹ ಮನಸ್ಸು ಎಲ್ಲ ಸಂವಿಧಾನ ಬರಲಿಕ್ಕಾಗಿ ಅಷ್ಟು ವರ್ಷದಲ್ಲಿ ಅವರು 2.5 ವರ್ಷ ಸುಮಾರು ತಮ್ಮ ಎಲ್ಲವನ್ನ ಕಣ್ಣು ದೃಷ್ಟಿ ಆರೋಗ್ಯ ಆಯ್ತು. ಸುಮಾರು ಸಂವಿಧಾನದ ಮೇಲೆ ಪ್ರಶ್ನೆಗಳು ಎತ್ತಾಗ ಅವರೊಬ್ಬರೇ ಉತ್ತರ ಕೊಡೋರು, ಬೇರೆ ಯಾರು ಇದ್ದಿಲ್ಲ. ಅದೇ 1000 ಗಟ್ಟಲೆ ಪೇಜ್ಗಳು ಅಷ್ಟಿದೆ. ಒಂದು ಧರ್ಮ ನಮ್ಗೆ ಬೇಕು ಅಂತ ಹೇಳಿ ನೋಡ್ದಾಡಿದ್ರು, ಅದು ಇದೇ ಧರ್ಮ ಬೇಕು ಅಂತ. ಧರ್ಮಾತೀತವಾದ ಸಂವಿಧಾನವನ್ನು ಯಾಕೆ ರಚಿಸಬೇಕು ನಾವು ಅನ್ನೋದಕ್ಕೆ ಅದರಲ್ಲಿ ಉತ್ತರ ಇದೆ. ನಾವು ಹೋಗಿ ಹುಡುಕಿದ್ರೆ ಸಿಗ್ತದೆ. ಜರ್ಮನಿಯಿಂದ ಬಂದ ಆಕೆ ತನ್ನ PhD ಮಾಡಿದ ಈ ದೇಶ ಹೀಗೆ ಅಂತ. ಅದಕ್ಕೆ ನನಗೆ ಪ್ರಭಾವಿಸಿದಂತ ವ್ಯಕ್ತಿಗಳು ಬುದ್ಧ, ಅಂಬೇಡ್ಕರ್. ನಿಜವಾಗ್ಲೂ ಸರ್, ನಿಜವಾಗ್ಲೂ ದಮ್ಯವಾಗಿರ್ತಕ್ಕಂಥ ವಿಚಾರಗಳು ಸರ್. ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ನೀವು ವೈದ್ಯರಾಗಿದ್ದೀರಿ, ಅಷ್ಟೆಲ್ಲ ಸಾಹಿತಿಯಾಗಿದ್ದೀರಿ, ಮತ್ತೆ ಸಾಹಿತಿಯಾಗಿದ್ದೀರಿ, ಬರಹಗಾರರಾಗಿದ್ದೀರಿ. ಅದು ಹೇಗೆ ಸಾಧ್ಯ ಆಯ್ತು? ಈಗ ಕವಿತೆ ಬರೆದಿದ್ರಿ, 2 ಕವನ ಸಂಕಲನಗಳು ತಂದಿದ್ರಿ, ಮಗಳಂತ ಕವನಗಳು ಮತ್ತು ಒಲಿದಂತೆ ಹಾಡು ಅನ್ನುವಂಥ 2 ಸಂಕಲನಗಳು ತಂದಿದ್ರಿ. ಕವಿತೆಗಳು ಬರೀತಾರ, ಡಾಕ್ಟರು ಬರೀತಾರ, ಈ ಥರ ಆಲೋಚನಾ ಕ್ರಮಗಳು ಇರ್ತವೆ ಭಾಳ ಜನರಿಗೆ. ನೀವು ಅಷ್ಟೇ ಸರಳವಾಗಿ ಕವಿತೆಗಳನ್ನು ರಚನೆ ಮಾಡಿರಿ. ಕವಿತೆಗಳಲ್ಲಿ ಒಳನೋಟಗಳು ತುಂಬ ಚೆನ್ನಾಗಿದ್ದಾವೆ. ನಾನು ಎಲ್ಲ ಕವಿತೆಗಳು ಓದಿದ್ದೀನಿ. ಅದರಲ್ಲಿ ಕಟ್ಟುವ ರೀತಿ, ಜನಗಳ ಮುಟ್ಟಿಸುವಂಥ ಈ ವಿಚಾರಗಳು ತುಂಬ ಚೆನ್ನಾಗಿದ್ದಾವೆ ಸರ್. ಅದು ಯಾಕೆ ಒಲಿತು ನಿಮಗೆ? ಕವಿತೆ ಬರೀಬೇಕಂತ ಯಾಕೆ ಬಂತು ನಿಮಗೆ ಅಂತ? ಒಂದು ಕತೆ ಕಾದಂಬರಿಗಳು ಸ್ವಲ್ಪ ದೀರ್ಘವಾಗ್ತಾವೆ. ಕವಿತೆಗಳು ನಾವು ಹೇಳಬೇಕಾದದನ್ನ ಆದಷ್ಟು ಕಡಿಮೆ ಶಬ್ದದಲ್ಲಿ ಹೇಳಬೇಕು ಅಂತ ನಂಬಿದವ ನಾನು. ಯಾರು ಕವಿತೆಗಳು ಬರಿಬೇಕಂತಾರೋ ಅವರು ತಮಗೆ ತಾವೇ ವಿಮರ್ಶಕರಾಗಬೇಕು, ಆದಷ್ಟು ಸಾಂದ್ರ ಆಗ್ಬೇಕದು. ಅಷ್ಟೇ ಅಲ್ಲದೆ ನಾನು ಅದರಲ್ಲಿ ಬರೆದ ಹಾಗೆ ಕವಿತೆ ಅನ್ನೋದು ಮನ ತಟ್ಟುವಂತಿರಬೇಕು. ಅಷ್ಟಲ್ಲದೆ ಅದು ಅವರ ಹಾಡಾಗಬೇಕು. ಹೌದು, ಅವರೇ ಬರೆದಂತಿರಬೇಕು. ಹಾಗಾದ್ರೆ ಮಾತ್ರ ಕವಿತೆಗೆ ಸಾರ್ಥಕತೆ ಸಿಗ್ತದೆ. ಸಹೃದಯನಿಗೆ ಅದು ತಟ್ಟದಿದ್ರೆ ನೀವು ಬರೆದ ಕವಿತೆ ಅದು ಸಾರ್ಥಕ ಆಗಲ್ಲ. ನಿಮ್ಮಷ್ಟಕ್ಕೆ ನೀವೇ ಬರ್ಕೊಳ್ಳೋದು, ನಿಮ್ಮಷ್ಟಕ್ಕೆ ನೀವೇ ಓದ್ಕೊಳ್ಳೋದು ಇರಬಾರ್ದು. ಆನಂತರ ನನಗೆ ನಾನೇ ಹಾಕಿಕೊಂಡ ನಿಯಮಗಳಿವು. ಬರೀ ಚೌಕಟ್ಟಿನಲ್ಲಿ ಪ್ರಾಸ ಅದರ ಚೌಕಟ್ಟಿನಲ್ಲಿ ಸಿಕ್ಕಾಕೊಂಡು ಅಲ್ಲಿಂದ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದು ಮುಖ್ಯ ಆಗ್ಬೇಕು. ನಿಮಗೆ ಅವರಿಗೆ ತಟ್ಟೋದು ಮುಖ್ಯ ಆಗ್ಬೇಕು. ಎಲ್ಲ ಕವನಗಳಿಗೂ ಇದ್ರೆ ಅವು ಗದ್ದೆಗಳಂತ ಇರೋದಿಲ್ಲ. ಅದಕ್ಕೆ ಕವನಗಳಿಗೆ ಒಂದು ಲಯ, ಒಂದು ಗೇಯ, ಒಂದು ಕೇಳುವಂಥ ಗುಣ, ಓದಿದರೆ ಅನುಭವಿಸುವಂಥ ಗುಣ ಅದು ಇರಬೇಕು ಅಂತ ನಂಬಿ ಅದರಲ್ಲಿ ನನ್ನ ಕೈಲಾದಷ್ಟು ಮಟ್ಟಿಗೆ ಒಲಿದಂತೆ ಹಾಡು ತಮಗೆ ಗೊತ್ತಿದ್ದ ಹಾಗೆ ಅದು ಬಸವಣ್ಣವ್ರದ್ದು. ಬಸವಣ್ಣವ್ರು ಬರೆದಿದ್ದು. ನನಗೇನು ಗೊತ್ತಿಲ್ಲ, ಈ ವ್ಯಾಕರಣ ಗೀಕರಣಗಳು ನನಗೆ ಗೊತ್ತಿಲ್ಲ. ನಾನು ಹೇಗೆ ಒಲಿತೋ ನನಗೆ ಹಾಗೆ ನಾನು ಹಾಡ್ತೇನೆ ಅಂತ ಹೇಳ್ತಾರೆ. ಒಲಿದಂತೆ ಹಾಡು, ಅದಕ್ಕೆ ನಾನು ಅದಕ್ಕೆ ತಲೆಬರ ಇಟ್ಟೆ. ಮಗಳಂತ ಕವನಗಳು ನಾನು ಬರೆದ ಕವನದಲ್ಲಿ ಇದೆ ಸರ್. ಅದು ನಾನು ಯಾಕೆ ಅದು ಬರೆದೆ ಅಂತ, ಕವನಗಳು ನಾವು ಮಗಳನ್ನ ಕಳಿಸಿದಷ್ಟೇ ದುಃಖ ನನಗೆ. ಕಳಿಸಬೇಕಾದ್ರೆ ಇನ್ನೊಬ್ಬರಿಗೆ ಮುಟ್ಟಿಸಬೇಕಾದ್ರೆ ಅವರು ಮುಟ್ಟಿಸಿದವರು ಮಗಳು ಹೇಗಿದ್ದಾಳ ಅಂತ ಹೇಳಿದ್ರೆ ಸಮಾಧಾನ ಕವಿಗೆ. ಇದನ್ನ ಅಷ್ಟು ಸಾಲಂಕೃತ ಇಲ್ಲ, ಇದು ತಿದ್ದಬೇಕಾಗಿತ್ತು ಹಾಗೆ ಹೇಳಿದ್ರೆ ನಾನು ತಿದ್ದಲಿಕ್ಕೆ ಸಾಧ್ಯ. ಅದಕ್ಕೆ ನನ್ನ ಕವನಗಳೆಲ್ಲ ಮಗಳಂತ ಕವನಗಳು. ತುಂಬ ಅದ್ಭುತವಾದ ಕವನ ಸಂಕಲನ ಸರ್, ನಾನು ಓದಿದ್ದೇನೆ. ಅದರಲ್ಲಿ ಓದುಗರಿಗೆ ಒಂದು ಹೊಸ ಚಿಂತನೆಗಳನ್ನ ಕೊಡ್ತದೆ, ಅಷ್ಟೆಲ್ಲ ರಸಾನುಭವ ಕೊಡ್ತದೆ ಅಂತ ಕೂಡ ಅನಿಸ್ತದೆ. ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ಕವನಗಳನ್ನು. ತಾವು ಬರೆದು ವಿಮರ್ಶೆ ಭಾಳ ಚೆನ್ನಾಗಿತ್ತು ಸರ್. ಅದನ್ನ ಕವಿತೆ ಬರೋದು ಸುಲಭ,
ಒಂದೆರಡು ಕ್ಷಣದಲ್ಲಿ ಅದನ್ನ ನೋಡಿ ಬಿಟ್ರೆ ನಿಮ್ಮ ಹಾಗೆ ಅದನ್ನ ಒಳನೋಟಗಳನ್ನ ಅದನ್ನ ಹಿಡಿದಿರ್ತದಲ್ಲ, ಅದು ಬಹಳ ಕಷ್ಟ ಸರ್. ಅದು ಸಹೃದಯ ಕವಿ ಏನ್ ಅನುಭವಿಸ್ತಾನೋ ಅದು ಓದುಗ ಅನುಭವಿಸ್ತಾನ. ಹಾಗಾದ್ರೆ ಅವನು ಮಾಡಿದ್ದ ಕೃತಿಗೆ ಸಾರ್ಥಕತೆ ಬರ್ತದೆ. ಒಂದು ಉತ್ತರ ನೀವು ಕೊಡ್ರಿ, ನೀವು ಯಾರಂತ ನಾ ಹೇಳ್ತೇನೆ. ಏನು ಉತ್ತರ ಅಂದ್ರೆ, ನೀವು ಬೇಟೆಗಾರನ ಜೊತೆಗಿದ್ದೀರೋ ಬೇಟೆ ಜೊತೆಗಿದ್ದೀರೋ. ನಾನು ಆಗ ಬೇಟೆ ಜೊತೆಗೆ ಮಾಡ್ತಿದ್ದೆ. ಅದ್ಭುತ ಸರ್. ಈಗ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಸೇವೆ ಮಾಡ್ತಾ ಇದ್ರಿ. ಈಗ ಶಿಕ್ಷಣ ಕ್ಷೇತ್ರ ಹೆಂಗಿದೆ ಅಂತ ಗೊತ್ತಿದೆ ಸರ್ ತಮಗೆ. ಆ ವಿಷಯಕ್ಕೆ ಬಂದಾಗ ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಅಂತ? ನಾವು ಶುರು ಮಾಡಿದಾಗ ಇಲ್ಲಿ ರಾಯಚೂರು ನಮ್ಗೆ ಇಷ್ಟೆಲ್ಲ ಕೊಟ್ಟಿತ್ತು, ನಾವು ಇದಕ್ಕೇನಾದರೂ ಕೊಡೋಣ ಅಂತ ಸೆಂಟ್ರಲ್ ಸಿಲೆಬಸ್ ಶುರು ಮಾಡಿದ್ವಿ. ಅದ್ರ ಜೊತೆಗೆ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ಕನ್ನಡ ಮೀಡಿಯಮ್ ಶುರು ಮಾಡಿದ್ವಿ. ಆದರೆ ಬರುತ್ತಾ ಏನಾಗ್ಲಿಕ್ಕತ್ತದೆ, ಎರಡು ರಂಗಗಳು ಅವು ವಾಣಿಜ್ಯೀಕರಣ ಆಗಬಾರ್ದು ಅಂತ ಹೇಳ್ತಾರೆ. ಒಂದು ಶಿಕ್ಷಣ, ಒಂದು ವೈದ್ಯಕೀಯ. ಈಗ ನಾವೇನು ನೋಡ್ತಿದ್ವಲ್ಲ, ಎರಡು ವಾಣಿಜ್ಯ, ಎರಡು ವ್ಯಾಪಾರೀಕರಣ. ಈಗ ನಾವು ಎಷ್ಟೆಷ್ಟು ಫೀಸ್ ತಗೊಳ್ತೀವೋ ಅದರ ಮೇಲೆ ನಿಮ್ಮ ಸಂಸ್ಥೆಯ ಮೌಲ್ಯ ನಿಲ್ಲಕ್ಕೆ ಆಗ್ತದೆ. ನೀವು ಏನ್ ಕಲಿತೀರೋ ಅದು ಬೇರೆ ಮಾತು, ಏನ್ ಕಲಿಸ್ತೀರೋ ಅದನ್ನಿಲ್ಲ. ಹೇಗಿದ್ದಾರೆ ಹುಡುಗರು, ಶಿಸ್ತಾಗಿ ಬರ್ತಾರೆ, ಶಿಸ್ತಾಗಿ ಓದ್ತಾರೆ, ಅಷ್ಟೇ ಆಗ್ಬಿಟ್ಟದೆ ಇದು. ಇದಕ್ಕೆ ಅದರಲ್ಲಿ ಕನ್ನಡ ಮಾಧ್ಯಮದ ಪರಿಸ್ಥಿತಿ ನೋಡಿದ್ರೆ, ಇವು ಎಕ್ಸ್ಪೆರಿಮೆಂಟ್ಸ್ ಶಿಕ್ಷಣ ಕ್ಷೇತ್ರದಲ್ಲಿ ಆದಷ್ಟು ಎಕ್ಸ್ಪೆರಿಮೆಂಟ್ಸ್ ಎಲ್ಲಿಯೂ ಆಗಿಲ್ಲ ಸರ್. ಆಗಿಲ್ಲ ಸರ್. ಪ್ರತಿ ವರ್ಷ ಒಂದು ಹೊಸದೇನೋ ನೀವು ಕಲ್ಸೋದ್ ಬೇಕಾಗಿಲ್ಲ, ಮೊದಲಿನಿಂದಲೂ ಅಕ್ಷರಗಳು ಮಗ್ಗಿಗಳು ಕಲ್ಸೋದ್ ಬೇಕಾಗಿಲ್ಲ ಅಂತ ಹೇಳಿದ್ರು. ನಲಿ ಕಲಿ ಅದೆಲ್ಲ ತಂದು ಹಾಡಿನ ಜೊತೆ ಕಲಿಸ್ಕೊಂಡು ಹೋದ್ರು. 8ನೇ ಕ್ಲಾಸ್ 10ನೇ ಕ್ಲಾಸ್ ಮಕ್ಕಳಿಗೆ 2ರ ಮಗ್ಗಿ 4ನೇ ಮಗ್ಗಿ ಬರಲಿಲ್ಲ. ಈಗ ನಾವು ಏನು ಅವುಗಳ ಬಗ್ಗೆ ತೀರ್ಮಾನ ತಗೊಳ್ತಾರೋ, ಯಾರೋ ಮೇಲೆ ಇದ್ದವರು ಏರ್ ಕಂಡೀಷನ್ ರೂಮ್ನಲ್ಲಿದ್ದು ಈ ಕಲಿಸೋ ಶಿಕ್ಷಕರನ್ನ ಅದಕ್ಕೆ ಅವ್ರು ಸೇರಿಸ್ಕೊಳ್ಳೋದಿಲ್ಲ ಆಸ್ ಪಾರ್ಟ್ನರ್ಸ್. ಈ ಇಲ್ಲಿ ಪ್ರಾಥಮಿಕ ಶಿಕ್ಷಕರನ್ನ ಏನು ತೊಂದರೆ ನೀವು ಅನುಭವಿಸ್ತಿದ್ದೀರಿ ಅಂತ ಕಲಿಸಿದ್ರೆ ಅದು ಚೆನ್ನಾಗಿ ಆಗ್ತದೆ. ಎಲ್ಲದಕ್ಕೂ ಪ್ರಾಥಮಿಕ ಶಿಕ್ಷಕರೇ, ಜನಗಣತಿ ದನಗಣತಿ ಎಲ್ಲದಕ್ಕೂ ಕಲಿಸ್ಲಿಕ್ಕೆ ಅವ್ರಿಗೆ ಟೈಮ್ ಇಲ್ಲ. ಅಲ್ಲಿಂದ ನಿಧಾನವಾಗಿ ಪಾಸಿಂಗ್ ಮಾರ್ಕ್ಸ್ ಕಡಿಮೆ ಮಾಡೋದು, ಕಡಿಮೆ ಮಾಡಿ ಇಂಟರ್ನಲ್ ಮಾರ್ಕ್ಸ್ ಜಾಸ್ತಿ ಮಾಡೋದು, ಪಾಸ್ ಆಗೋದು ಮುಖ್ಯ ಆಗಿಬಿಡ್ತದೆ. ಈಗ ನಮಗೆ ಪರ್ಸೆಂಟೇಜ್ ಬರಲಿ ಅಂತ ಆಶ್ಚರ್ಯ ಅಂದ್ರೆ 85% ಬಂದ ಗುಲ್ಬರ್ಗ, ಅದು ಕೊನೆ ಸ್ಥಾನಕ್ಕೆ ಹೋಗಿತ್ತು. 85% ಬರಬೇಕಾದ್ರೆ ಅವರು ಎಷ್ಟೊಂದು ಶ್ರಮ ವಹಿಸಿರ್ಬೇಕು ಅಂತ ನಾವು ಯೋಚನೆ ಮಾಡೋದಿಲ್ಲ. 85% ಬರೋ ಹಾಗೆ ಅವ್ರು ಯಾಕೆ ಮಾಡಿದ್ರು ಅಂತ ಯೋಚನೆ ಮಾಡ್ಬೇಕು ನಾವು. ಶಿಕ್ಷಕರಿಗೆ ಪಾಸಾದವ್ರ ಜೊತೆಗೆ ಅವು ಎರಡಕ್ಕೆ ಸಂಬಂಧ ಬೆಳೆಸ್ತಾರೆ. ನಿಮ್ಮ ಶಾಲೆಯಲ್ಲಿ ಬರಲಿಲ್ಲ ಇಷ್ಟು ತರ ಅಂತಂದ್ರೆ ಅವರಿಗೆ ಶಿಕ್ಷಕರಿಗೆ ಇದಾಗ್ತದೆ, ಬರೆ ಹಾಕ್ತಾರೆ, ಅವರು ಬೆಲೆ ಕೊಡಬೇಕಾಗ್ತದೆ. ಈಗ ಇದು ಅಮೂಲಾಗ್ರ ಬದಲಾವಣೆ ಆಗಬೇಕು. ನಮ್ಮ ಹಳೆ ಶಿಕ್ಷಣ ಏನು ಕೆಟ್ಟ ಅಂತ ನನಗೆ ಅನ್ಸೋದಿಲ್ಲ. ನಾವೆಲ್ಲ ಅದೇ ಶಿಕ್ಷಣದಲ್ಲಿ, ನೀವು ಅದೇ ಶಿಕ್ಷಣದಲ್ಲಿ ಬಂದ್ರಿ. ನಾವು ಭಾಷೆಗಳನ್ನ ಕಲಿತಿದ್ವಿ, 2 ಭಾಷೆ. ಅಲ್ಲಿಂದ ನಾವು ಜಗತ್ತಿನ ಇತಿಹಾಸವನ್ನು ತಿಳ್ಕೊಳ್ತಿದ್ವಿ, ಜಗತ್ತಿನ ಭೂಗೋಳ ತಿಳ್ಕೊಳ್ತಿದ್ವಿ, ಜೊತೆಗೆ ವಿಜ್ಞಾನ ಒಂದು ಕಂಪಲ್ಸರಿ ಇತ್ತು. ನಮಗೆ ಏನಿಲ್ಲ ಅಂತಂದ್ರು ಜಗತ್ತಿನ ಬಗ್ಗೆ, ಸಮಶೀತೋಷ್ಣ ವಲಯ ಇವೆಲ್ಲ ನಮ್ಗೆ ಗೊತ್ತಿದ್ವು, ಮ್ಯಾಥ್ಸ್ ಗೊತ್ತಿತ್ತು ನಮ್ಗೆ. ಈಗ ಈ ಹುಡುಗರಿಗೆ ಅವನ್ನೆಲ್ಲ ಸುಲಭ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು ಮಾರ್ಕ್ಸ್ಗಳಿಗೆ ಹೊರತು ಜ್ಞಾನಕ್ಕೆ ಮಹತ್ವ ಕೊಡ್ತಾ ಇಲ್ಲ. ನಮಗೆ ಬೇಕಾಗಿರೋವು ತನ್ನನ್ನ ತಾನು ಪ್ರಶ್ನಿಸುವಂತ ವಿದ್ಯಾರ್ಥಿ ಆಗ್ಬೇಕು. ಅದು ಟೀಚರ್ಸ್ ತಮ್ಮನ್ನ ತಾವು ಸವಾಲು ಹಾಕಿಕೊಂಡು ಕಲಿಸ್ಬೇಕು. ಹುಡುಗ ಕಲಿಯೋದಿಲ್ಲ ಅಂತ, ಕಲಿಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದಲ್ಲ, ಯಾಕೆ ಅವನು ಕಲಿಲಿಕ್ಕೆ ಆಗ್ತಾ ಇಲ್ಲ, ನಾನು ಎಲ್ಲಾದ್ರೂ ದೋಷ ಇದೆ, ಅದನ್ನ ಯಾಕೋ ನಮ್ಮ ಶಿಕ್ಷಕರು ಆತ್ಮಾವಲೋಕನ ಮಾಡ್ಕೊತಾ ಇಲ್ಲ. ಅವರಿಗೆ ಕಲಿಸ್ಲಿಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಕೊಡಬೇಕು. ನೀವು ಹೇಳ್ದಂಗೆ ಜಗತ್ತಿನಲ್ಲಿ ಯಾವ ದೇಶ ಶಿಕ್ಷಣ ಮತ್ತು ವೈದ್ಯಕೀಯ ಈ 2 ಕ್ಷೇತ್ರಗಳನ್ನು ಸರ್ಕಾರ ಅಧೀನದಲ್ಲಿಟ್ಕೊಂಡು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋದ್ರೆ ಆ ದೇಶ ಸಮೃದ್ಧಿಯಾಗಿ ಬೆಳೀತದೆ ಅನ್ನುವಂಥದ್ದು. ಆದರೆ ನಮ್ಮ ಭಾರತದ ಆ ಪರಿಸ್ಥಿತಿಯಲ್ಲಿ ಇಲ್ಲ. ಮೊದಲು ಶುರು ಮಾಡಿದಾಗ ಸರ್ಕಾರದ ಸಂಸ್ಥೆಗಳಿದ್ದು, ಖಾಸಗಿ ಸಂಸ್ಥೆಗಳಿದ್ದು. ಸರ್ಕಾರಿ ಸಂಸ್ಥೆಗಳು ಖಾಸಗಿ ಸಂಸ್ಥೆ ಜೊತೆಗೆ ಪೈಪೋಟಿ ಮಾಡಿ ಇವರನ್ನ ಹುರಿದುಂಬಿಸಬೇಕಾಗಿತ್ತು. ಖಾಸಗಿ ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳನ್ನ ಹುರಿದುಂಬಿಸಬೇಕಾಗಿತ್ತು. ಈ ಕಲ್ಪನೆಯಲ್ಲಿ ಮೊದಲ ನಮ್ಮ
ಸ್ವಾತಂತ್ರ್ಯ ಬಂದ ನಂತರ ನಮ್ಮ ನಾಯಕರು ಯೋಚನೆ ಮಾಡ್ತಾರೆ. ಅದಕ್ಕೆ ಇದು ಒಂದು ಅಮೂಲಾಗ್ರ ಚಿಂತನೆ ಮಾಡೋಂಥವ್ರು ಈ ದೇಶಕ್ಕೆ ಅವಶ್ಯಕತೆ ಇದೆ. ನಮಗೆ ಎಷ್ಟು ಖಾಸಗೀಕರಣ ಬೇಕು, ಎಷ್ಟು ಸರ್ಕಾರದ ಕೈಯಲ್ಲಿರಬೇಕು, ಇವೆಲ್ಲ ನಾವು ಯೋಚನೆ ಮಾಡಿ ಸಮಾಜವನ್ನು ಮೇಲೆ ತರುವುದು ಹೇಗೆ. ಸರ್, ತಾವು ಜೊತೆಗೆ ವೈದ್ಯರಾಗಿದ್ದೀರಿ. ವೈದ್ಯ ಸಾಹಿತ್ಯದ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗ್ತದೆ. ಯಾಕಂದರೆ ವೈದ್ಯ ಸಾಹಿತ್ಯದ ಅವಶ್ಯಕತೆ ತುಂಬ ಇದೆ. ಸಾಕಷ್ಟು ವೈದ್ಯರು ಬರೀತಾರೆ, ಇಲ್ಲ ಅಂತಿಲ್ಲ. ಆದರೆ ಈ ವೈದ್ಯ ಸಾಹಿತ್ಯದ ಬಗ್ಗೆ ಮತ್ತು ವೈದ್ಯ ಸಾಹಿತ್ಯದ ನಿರ್ವಹಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವೈದ್ಯ ಸಾಹಿತ್ಯ ಜನಸಾಮಾನ್ಯರಿಗೆ ತಲುಪ ಕೆಲಸ ಆಗ್ತಾ ಇದೆ ಈಗ, ಆದರೆ ಎಷ್ಟರ ಮಟ್ಟಿಗೆ ಬೇಕೋ ಅಷ್ಟರ ಮಟ್ಟಿಗೆ ಆಗ್ತಾ ಇಲ್ಲ. ಈಗ ಕನ್ನಡದಲ್ಲಿ ಅಂದರೆ ನಮ್ಮ ಆಡು ಭಾಷೆಯಲ್ಲಿ ಅವುಗಳನ್ನ ನಾವು ವೈದ್ಯ ಸಾಹಿತ್ಯ ತರಲಿಲ್ಲ ಅಂತಂದರೆ ನಾವು ಜನರಿಗೆ ಅನ್ಯಾಯ ಮಾಡಿದಂಗೆ ಆಗ್ತದೆ. ಅದಕ್ಕೆ ಸುಲಭಗ್ರಾಹ್ಯವಾದ ರೀತಿಯಲ್ಲಿ ಜನರಿಗೆ ಮುಟ್ಟುವ ರೀತಿಯಲ್ಲಿ ನಾವು ಅದನ್ನು ಹೇಳ್ಕೊಳ್ಳುತ್ತಾ ವೈದ್ಯರು ಬೇಕು ನಮಗೆ. ಇಲ್ಲವಂತಂದ್ರೆ ನಾವು ಆ ಗ್ಯಾಪ್ ತುಂಬಲಿಲ್ಲ ಅಂದ್ರೆ ಈ ಒಳೆಲೆಕಾಯಿ ಪಂಡಿತರು ಅಂತಾರಲ್ಲ, ತಮಗೆ ತಿಳಿದಿದ್ದು ವಾಟ್ಸಪ್ನಲ್ಲಿ ತಿಳಿದಿದ್ದು ಅಂಥವರೆಲ್ಲ ಅದರಲ್ಲಿ ತುಂಬ್ಕೊಂಡು ಮಾಡ್ತಾರೆ. ಜನಕ್ಕೆ ಗೊತ್ತಾಗಲ್ಲ ಅದು. ಇದೇ ಔಷಧ ಹೀಗೆ ತಗೊಳ್ರಿ, ಹಾಗೆ ತಗೊಳ್ರಿ ಮಾಡಿ ಅಲ್ಲಿ ಏನೋ ಔಷಧ ಕೊಡ್ತಾರೆ, ಇಲ್ಲಿ ಏನೋ ಔಷಧ ಕೊಡ್ತಾರೆ. ಅವಕ್ಕೆ ಯಾವಕ್ಕೂ ವೈಜ್ಞಾನಿಕ ಪುರಾವೆಗಳಿಲ್ಲ. ಅದಕ್ಕೆ ವೈದ್ಯರು ಸಾಮಾಜಿಕ ಹೊಣೆ ಇದು. ಅವರು ಜನಸಾಮಾನ್ಯರಿಗೆ ತಿಳಿಸಬೇಕಾದದ್ದು ಹೊಣೆ. ಆಗ್ತಾ ಇದೆ, ಪ್ರಯತ್ನ ಆಗ್ತಾ ಇದೆ. ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಇವೇ ಬರ್ತಿರ್ತಾವೆ ಸರ್. ವೈದ್ಯರು ಅಲ್ಲದವರು ಸಾಕಷ್ಟು ಕಾರ್ಯಕ್ರಮ ಯಾವುದೋ ನೋಡಿದ್ರು ಅವರು ತಮಗೆ ಏನು ತಿಳಿತದೋ ಅದು ಹೇಳ್ತಾರೆ. ಈಗ ನಾವು ಈಗ ಹೆಂಗೆ ಟ್ರೆಂಡ್ ಪ್ರಾರಂಭ ಆಗಿದೆ ಸರ್. ಈಗ ಏನಾದರೂ ವೈದ್ಯರು ಡಾಕ್ಟ್ರು ಏನಾದರೂ ಟ್ಯಾಬ್ಲೆಟ್ ಬರ್ಕೊಟ್ರೆ ಇಮಿಡಿಯೇಟ್ ಆಗಿ ಪೇಷಂಟ್ಗಳು ಫೋಟೋ ಹೊಡೆದು ಇದು ಯಾವ ಟ್ಯಾಬ್ಲೆಟ್ ಅಂತ ನೋಡ್ಕೊಳ್ಳೋ ಒಂದು ಪರಿಸ್ಥಿತಿ. ಯಾವ ಟ್ಯಾಬ್ಲೆಟ್ ಇದನ್ನೆಲ್ಲ ನೋಡ್ಕೊಳ್ಳೋದು. ಆಮೇಲೆ ತಾವೇ ಆ ರೋಗದ ಬಗ್ಗೆ ತಾವೇ ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡೋದು. ಇದು ಜಾಸ್ತಿ ಆಗ್ತಾ ಇದೆ ಅಂತ. ಇದಕ್ಕೆಲ್ಲ ನಾವು ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅದರಲ್ಲಿ ಇದು ಹೊಸ ಪೀಳಿಗೆ ಬರ್ತಾ ಇದೆ. ಶಿಕ್ಷಣ ಮೊದಲನೇ ತಲೆಮಾರಿಗೆ ಪಡ್ಕೊಂಡು ಅವರು ತಮ್ಮ ಉತ್ಸಾಹದಲ್ಲಿ ಇವುಗಳನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಅದು ಹೆಚ್ಚಾದ ಉತ್ಸಾಹ ಅವರಿಗೆ. ಅನಂತರ ಇವರು ಅಷ್ಟೇ ಕೊಡ್ತಾರಲ್ಲ ಅಡ್ವರ್ಟೈಸ್ಮೆಂಟ್ಸ್, ಅದನ್ನು ನೋಡ್ಕೊಂಡು ಅವರು ನಂಬಲಿಕ್ಕೆ ಶುರು ಮಾಡ್ತಾರೆ. ನಮ್ಮ ಯುವಕರ ಕೈಯಲ್ಲಿ ಮತ್ತು ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಬಂದ್ಬಿಟ್ಟಿದೆ. ಆ ಮೊಬೈಲು ಆ ಒಂದು ಮಟ್ಟಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದೆ. ಅದೋ ಒಂದು ರೀತಿಯಿಂದ ಫ್ರಾನ್ಸ್ ದೇಶದಲ್ಲಿ ಅವರು ಕೂಲಿ ಕೆಲಸ ಮಾಡ್ತಿದ್ರು, ಬ್ರಿಡ್ಜ್ ಗಿಡ್ಜ್ ಕಟ್ಟನ್ನು. ಅವರು ದಿನ ನಮಗೆ ಸಂಬಳ ಜಾಸ್ತಿ ಮಾಡಿಲ್ಲ, ನಮ್ಗೆ ಊಟ ಕೊಡ್ತಾ ಇಲ್ಲ, ನಮ್ಗೆ ಸೌಕರ್ಯಗಳು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಫ್ರಾನ್ಸ್ ದೇಶದಲ್ಲಿ ಇದು ಆದ ಘಟನೆ. ಆಗ ಟಿವಿ ಕಂಡಿಡಿದ್ರಂತೆ ಅವರು. ಸಂಜೆ ಅವ್ರ ಕೆಲಸದಿಂದ ಬಂದ ತಕ್ಷಣ ಟಿವಿ ನಿದ್ದೆ ಬಂದು ಮಲಗ್ತಾರೆ, ಮುಂಜಾನೆ ಕೆಲಸಕ್ಕೆ ಹೋಗ್ತಾರೆ. ಈ ಮೊಬೈಲು ಅದೇ ಥರ ಒಂದು ನಮ್ಮನ್ನ ಆ ಕಡೆಯಿಂದ ನಿಮ್ಮ ದಿನನಿತ್ಯದ ಸಮಸ್ಯೆಗಳಿಂದ ನಿಮ್ಮನ್ನು ಬದಲಾಯಿಸ್ತಾ ಇದೆ. ಏನು ಇಲ್ಲ, ನೀವು 4 ಮಂದಿ ಹುಡುಗರು ಇದ್ದಲ್ಲಿ ನೋಡ್ರಿ, ಮೊಬೈಲ್ ಹಚ್ಕೊಂಡು ನೋಡ್ತೀರಿ, ರೀಲ್ಸ್ ಮಾಡ್ತಾರೆ. ಯಾವುದಕ್ಕೂ ಅವ್ರಿಗೂ ಉಪಯೋಗ ಇಲ್ಲ, ವೈಯಕ್ತಿಕವಾಗಿ ಸಮಾಜಕ್ಕೂ ಉಪಯೋಗ ಇಲ್ಲ. ಪೂರ್ಣ ಸಮಯ ಅದರಲ್ಲೇ ಹೋಗ್ತದೆ ಅವರಿಗೆ. ನಾವು ತಂದೆ ತಾಯಿಗಳಿಗೆ ಸಹಾಯ ಮಾಡೋದು ನಮ್ಮ ಕರ್ತವ್ಯ, ನಾವು ದುಡಿಬೇಕು, ಇವೆಲ್ಲ ಅದರಲ್ಲೇ ನೋಡ್ತಾರೆ. ತಿರುಗಿ ಮುರುಗಿ ಅದರಲ್ಲಿ ಫ್ಯಾಷನ್ ಬಂತು, ಅದೇ ತರಾನೇ ಆಗಿದೆ. ಈ ಮೊಬೈಲ್ ರೇಟ್ ಕಡಿಮೆ ಮಾಡೋದು ಇವೆಲ್ಲ ಅದೇ ಒಂದು. ಈಗ ಮೊಬೈಲ್ ನಮ್ಮ ಮಕ್ಕಳಿಗೆ ಕೊಟ್ಟು ಈಗ ವೈದ್ಯರು ಹೇಳ್ತಾರೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿಸಿ ಮಕ್ಕಳಿಗೆ ಈಗ ಅಡಿಕ್ಷನ್ ಆಗ್ಬಿಟ್ಟಿದೆ. ಈಗಾಗಲೇ ಮೊಬೈಲ್ ಬಿಟ್ಟರೆ ಊಟನೇ ಮಾಡಲ್ಲ. ತಂದೆ ತಾಯಿಗಳು ಬಂದು ನನ್ನ ಕೇಳಿದ್ರು, ಸರ್ ಅವನು ಊಟನೇ ಮಾಡಲ್ಲ, ಅವನು ಓದೋದಿಲ್ಲ ಸರ್, ಬರೀ ಮೊಬೈಲ್ ನೋಡ್ತಾನೆ. ನಾ ಹೇಳಿದೆ, ನೀವು ಮೊಬೈಲ್ ನೋಡೋದು ಬಿಡ್ರಿ ಅಂತೇಳಿ. ಫಸ್ಟ್ ನೀವು ಬಿಡ್ರಿ ಅಂತ. ತಂದೆ ತಾಯಿಗಳು ಮೊಬೈಲ್ ನೋಡೋದು ಬಿಟ್ಟು ಮಕ್ಕಳ ಜೊತೆಗೆ ಟೈಮ್ ಕೇಳ್ರಿ. ಅವನು ಮಾಡಲ್ಲ, ನಿಮ್ಮನ್ನು ನೋಡಿ ಅವ್ನು ಕಲಿತಾನೆ. ಅವನು ಒಂದಷ್ಟು ದಿನ ಕಷ್ಟ ಆಗ್ಬೋದು, ಆದರೆ ಅದೊಂದೇ ದಾರಿ ಈಗ ನಮ್ಗಿರೋದು. ಯಾಕಂದ್ರೆ ಅದು ಮಹಾಮಾರಿ ನಮ್ಮ ಮನೆಯೊಳಗೆ ಹೋಗಿ ಕಂಡುಬಿಟ್ಟದೆ. ನಾವು ಕೇಳಬಾರದನ್ನೆಲ್ಲ ಕೇಳ್ತೇವೆ, ನಾವು ನೋಡಬಾರದನ್ನು ನೋಡ್ತೇವೆ. ಅದಕ್ಕಾಗಿ ನಮ್ಮನ್ನು ನಾವೇ ಕಾಪಾಡಿಕೊಳ್ಬೇಕು, ರಕ್ಷಿಸಬೇಕಾಗಿದೆ. ನಿಜವಾದ ಸರ್. ಈಗ ತಾವು ಯುವ ಬರಹಗಾರರಿಗೆ ಏನು ಸಲಹೆಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ತಾವು ಬರಹಗಾರರು, ಸಾಹಿತಿಯಾಗಿ, ವೈದ್ಯ ಸಾಹಿತಿಯಾಗಿ, ಲೇಖಕರಾಗಿ. ಅದು ಹೇಳ್ತಾರಲ್ಲ ಸರ್, ಬೇರುಗಳು ಆಳಕ್ಕಿಳಿದಷ್ಟು ಗಿಡಗಟ್ಟಿ ಆಗಿರ್ತದಂತೆ. ಆ ಥರ ಇವು ನಮ್ಮ ಬೇರುಗಳನ್ನ ನೀವು ಬರೆಯೋದಕ್ಕಿಂತ ಮೊದಲು 10 ಸಲ ನೀವು ಯೋಚನೆ ಮಾಡಬೇಕು. ಏನು ಬರಿತಾ ಇದ್ದೇವೆ, ಇದರಿಂದ ಯಾರಿಗೇನು ಉಪಯೋಗ ಆಗ್ತದೆ ಅಂತೇಳಿ.
ಅದನ್ನು ಯೋಚನೆ ಮಾಡಿದರೆ ನಿಮಗೆ ಅದು ಸಿಗ್ತದೆ. ಅದು ಹೌದು. ಏನು ಬರಿಬೇಕು, ಹೇಗೆ ಬರಿಬೇಕು ಅಂತ ನಿಮ್ಗೆ ಗೊತ್ತಾಗ್ತದೆ. ಕಿರಿಯ ಕವಿಗಳಿಗೆ ಅಂತ ಹೇಳಿ ನಾನು ಬಹಳ ಇಷ್ಟಪಡುವಂಥ ಕವಿಗಳೆಲ್ಲ ಅವರು ಕೆ ಎಸ್ ನರಸಿಂಹಸ್ವಾಮಿ. ನಿಮಗೆ ನೋವಿನ ಹಾಡಷ್ಟೇ ಬೇಕೇನೋ ಅಂತ ಕೇಳಿದವರು, ಮಲ್ಲಿಗೂ ಬೇಡವೇನೋ ಅಂತ ಕೇಳಿದವರು. ಅವರು ಕಿರಿಯ ಕವಿಗಳಿಗೆ ಅಂತ ಒಂದು ಕವನ ಬರ್ತಾರೆ. ಹೇಳಿ ಸರ್. ಬಹಳ ಚೆನ್ನಾಗಿದೆ ಅದು. ಅನುಭವವೇ ನೆನಪಾಗಿ ಹೆಪ್ಪುಗಟ್ಟುವ ತನಕ ನೀನು ಕವಿತೆಗೆ ಕೈಯ ಹಾಕಬೇಡ, ಮಳೆ ಇರದ ಮೋಡಗಳ ಚೆಲುವ ವರ್ಣಿಸಬೇಡ, ಇಲ್ಲದುದ ಇವುದೆಂದು ಆಡಬೇಡ, ಬೆಟ್ಟಗಳ ಹತ್ತಿ ಬಾ, ನದಿಗಳನ್ನು ದಾಟಿ ಬಾ, ಆಗುವ ಆಯಾಸಕ್ಕೆ ಹೆದರಬೇಡ, ಅಗ್ಗಿಷ್ಟಿಯ ಕೆಂಡ ಹೊತ್ತಿಕೊಳ್ಳುವ ತನಕ ಒಲೆಯ ಮೇಗಡೆ ಪಾತ್ರೆ ಇರಿಸಬೇಡ, ಸತ್ಯ ಸರ್. ಎಲೆಮರೆ ಕೋಗಿಲಿಯ ಹಾಡ ಕೇಳುತ್ತಾ ನೀನದನ್ನು ವರ್ಣಿಸಲು ತೊಡಗಬೇಡ, ಚಿಂತಾಗ್ನಿಯಲ್ಲಿ ಚಿನ್ನ ಕರಗುವುದು ಕಂಡಿದೆಯ, ಭಾಷೆ ಒದಗಲಿ ಹೊಳಪು ಕಂಡು ಬರ. ಭಾಷೆ ಒದಗಬೇಕಂತಾರ, ಭಾಷೆ ಒದಗಿಲ್ಲ, ಭಾವಗೀತೆಯಲ್ಲಿ ಸಂಕೀರ್ಣತೆಯನ್ನು ಅಳವಡಿಸು, ಬೆಂಕಿ ಕಲ್ಮಶಗಳನ್ನು ಸುಟ್ಟು ಬಿಡಲಿ, ಹಸೆಯ ಮೇಲಿನ ಹೆಣ್ಣು ಗಂಡುಗಳ ರೀತಿಯಲ್ಲಿ ಮಾತು ಮಾತಿನ ಜೊತೆಗೆ ಸೇರಿಕೊಳ್ಳಲಿ, ಒಂದೊಂದು ಪದ್ಯವೂ ಒಂದು ಮೆರವಣಿಗೆ ಕಾಣ, ಅಂಕಗಣಿತದ ಹಾಗೆ ತಾಳ ಹಾಕು, ಅರಿತವನು ಅಪ್ಪುವನು ಭಾವದೊಲಿಮೆಯ ಹೆಣ್ಣ, ಅರಿಯದವರಿಗೆ ಅದುವೇ ಬರಿಯ ಚಿತ್ರ, ಹಸಿದ ಒಡಲಿಗೆ ಬೇಕು ಅನ್ನ ಬರೀ ಹಾಡಲ್ಲ, ಬಾಯಾರಿಕೆಗೆ ಬೇಕು ತಂಪು ನೀರು, ಚಳಿಗಾಲ ಕಳೆಯುತ್ತಾ ಜೀವ ನಡೆದಿದ ಮುಂದೆ ಒಂದು ಶಾಲೆ ಅದರ ಚಳಿಗೆ ಸಾಕು. ಅಂತ ಅದ್ಭುತ ಚಿಂತನೆಗಳು. ಕವಿತೆ ಅಂದ್ರೆ ಹೆಂಗಿರಬೇಕು ಅನ್ನುವಂತ ಒಂದು ದೃಷ್ಟಿಕೋನ ಒಂದು ಇಟ್ಕೊಂಡು ಬರೆದಿದ್ದಾರೆ. ಎಷ್ಟು ಚಂದ ಬರೆದಾರೆ ಅಂತಂದ್ರೆ ಅದಕ್ಕೆ ಯುವ ಕವಿಗಳಿಗೆ ಇಂಥ ಚಿಂತನೆಗಳು, ಇಂಥ ಮಾತುಗಳು ಕೇಳಬೇಕು. ಅವರು ಕವಿತೆ ಕಟ್ಟುವಂತ ಸಮಯದಲ್ಲಿ ಇವೆಲ್ಲವನ್ನು ಅನುಭವಿಸಿ ಕಟ್ಟಬೇಕು ಅನ್ನುವಂಥ ಮಾತುಗಳು ಏನಿದಾವಲ್ಲ, ನಿಜವಾಗಲೂ ಮುಂದೆ ಹೇಳ್ತಾರೆ ಸರ್. ಮಾತಿಗೂ ಮೌನಕ್ಕೂ ಇರುವ ಅಂತರದಲ್ಲಿ ಮೂಡುವುದು ಬಾನಾಡಿಯಂತೆ ಭಾವ, ನೊಂದ ಬದುಕಿಗೆ ಬೇಕು ಸಾವಿರ ಸಮಾಧಾನ, ಅದರ ಜೊತೆಗೂ ಬರಲಿ ನಿನ್ನ ಕವನ, ನಿನ್ನ ಅಹಂಕಾರಕ್ಕೂ ಒಂದು ಮಿತಿ ಇರಬೇಕು, ಸ್ಥಿತಿಗತಿಗಳಿರಬೇಕು ನಿನ್ನ ಕೃತಿಗೆ, ಕವನವೇ ಒಂದು ನಂದಾದೀಪ, ನುಡಿಯಲ್ಲಿ ಮೂಡಲೇಬೇಕು ಆನಂದ ಲಹರಿ, ಕೊಡು ಅದನ್ನು ಜನಕ್ಕೆ, ಕೈ ಬಿಡು ವ್ಯರ್ಥ ಪದಗಳನ್ನು, ಕೇವಲ ಅಲಂಕಾರ ಕವಿತೆಯಲ್ಲ, ಅಲಂಕಾರ ಕವಿತೆಯಲ್ಲ ಅಲ್ಲ, ಬರೀ ಮಾತ ಮಿಂಚುಗಳು ಬಂದು ಹೋಗಲಿ, ಬಳಿಕ ನಿನ್ನ ಬದುಕೆ ಒಂದು ಹಾಡಾಗ್ಲಿ. ಇದು ಬರ್ಬೇಕು ಯುವಕರಿಗೆ, ಇದೆಲ್ಲವೂ ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದು. ಸರ್, ಈಗ ತಾವು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದ್ರೆ, ತಾವು ಕೂಡು ಕುಟುಂಬದಲ್ಲಿದ್ದೀರಿ, ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದೀರಿ. ಈಗಿನ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿಗಳನ್ನ ಹುಡುಕಾಡಬೇಕಾಗತ್ತೆ, ಬ್ಯಾಟ್ ರೆಚ್ಚಿ ನೋಡ್ಬೇಕಾಗತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಈಗ ನಾವು ಇದ್ದೀವಿ. ಅದು ಈ ಕೂಡು ಕುಟುಂಬದಲ್ಲಿ ನಿಮಗೆ ಎಷ್ಟು ಸಂತೋಷವನ್ನು ಕೊಟ್ಟಿದೆ, ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಹಂಚ್ಕೋಬೋದಾ? ಈಗ ಅದೇನೋ ಒಂದು ಕಾಲ ಇತ್ತು ಅನ್ನಿಸ್ತದೆ ನನಗೆ ಅದೀಗ. ಯಾಕಂತಂದ್ರೆ ಈಗ ಗಂಡ ಹೆಂಡತಿ ಒಟ್ಟಿಗೆ ಇದ್ದರೆ ಕೂಡು ಕುಟುಂಬ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ ನಾವು. ಅವರ ಜಾಯಿಂಟ್ ಫ್ಯಾಮಿಲಿ ಆಗ್ಬಿಟ್ಟಿದೆ ಈಗ. ಕೂಡು ಕುಟುಂಬದಲ್ಲಿ ಎಷ್ಟೊಂದು ಅನುಕೂಲಗಳಿರ್ತವೆ, ಎಷ್ಟೊಂದು ಸಂತೋಷ ಇರ್ತದೆ ಅಂದರೆ, ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಕಷ್ಟ ಕಾಲದಲ್ಲಿ ಸಹಾಯಕ ನಿಲ್ತಾರೆ. ಈಗ ನಮ್ಮ ಆಸ್ಪತ್ರೆಗೆ ಬರುವಂಥವ್ರಿಗೆ, ಮುದುಕಿಯರಿಗೆ ಔಷಧ ತರ್ಲಿಕ್ಕೂ ಹುಡುಗ ಇರಲ್ಲ ಜೊತೆಗೆ, ಹೋಗಿ ತಗೊಂಡ್ ಬರ್ರಿ ಅಂದ್ರೆ ತರ್ಲಿಕ್ಕಾಗಲ್ಲ, ಇನ್ವೆಸ್ಟಿಗೇಷನ್ ಮಾಡಿಸ್ರಿ ಅಂದ್ರೆ ಹೋಗ್ಲಿಕ್ಕಿಲ್ಲ, ಅಂತ ಸ್ಥಿತಿ ಬಂದ್ಬಿಟ್ಟದೆ ಈಗ. ಮಕ್ಕಳಿಗೂ ಗೊತ್ತಿಲ್ಲ ಅದು. ಮಕ್ಕಳು ಯಾಕೆ ಹೀಗೆ ಅವಿಧೇಯರಾಗ್ತಾ ಇದ್ದಾರೆ, ಅಶಿಸ್ತು ಬರ್ತಾ ಇದೆ ಅಂತಂದ್ರೆ ಕೂಡು ಕುಟುಂಬಗಳು ಇಲ್ಲವಾಗಿ ಹೋಗ್ಬಿಟ್ಟಾವೆ ಈಗ. ಅವರು ತನ್ನ ತಂದೆಗಿಂತಲೂ ಹೆಚ್ಚು ಅವರ ಚಿಕ್ಕಪ್ಪ ಅವರಿಗೆ ಹೆದರ್ತಾ ಇದ್ರು ಮೊದಲು, ದೊಡ್ಡಪ್ಪ ಚಿಕ್ಕಪ್ಪನ. ಒಂದು ಕಾಲ ಆಗಿತ್ತು, ಅವ್ರು ನೋಡಿ ಯಾರು ಅಂತ. ತಂದೆ ತಾಯಿಗಳು ಏನಾದರೂ ಹುಡುಗನ ಮೇಲೆ ಜೋರು ಮಾಡಿದ್ರು ಅಂತಂದ್ರೆ ಅಜ್ಜಂದಿರು ಅವ್ರನ್ನ ಸಂಭಾಳಿಸ್ತು. ಸೈಕಲಾಜಿಕಲಿ ಇದೊಂದು ಬ್ಯಾಲೆನ್ಸ್, ಸಮತೋಲನ ಇರ್ತಿತ್ತು ಆ ಕುಟುಂಬಗಳಲ್ಲಿ. ಈಗ ಅದು ಇಲ್ಲವಾಗಿ ಹೋಗ್ಬಿಟ್ಟದೆ. ಅದು ಕೂಡು ಕುಟುಂಬ ಅವಶ್ಯ ಇದೆ, ಆದರೆ ಈಗಿನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಬೇರೆ ಕಡೆ ಎಲ್ಲೋ ಕೆಲಸಕ್ಕೆ ಹೋಗ್ತಾರೆ. ತಮ್ಮ ಮಕ್ಕಳನ್ನ, ಒಂದು ಮಗು, ಇಬ್ಬರು ಗಂಡ ಹೆಂಡತಿ, ನನಗೆ ಗೊತ್ತಿದೆ, ನಿನ್ನೆ ಬಂದಿದ್ರು ಅವರು, ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ, ಒಬ್ಬೊಬ್ರಿಗೆ 1.5-2 ಲಕ್ಷ ಸಂಬಳ ಬರ್ತದೆ. ಮಗನ ನೋಡ್ಲಿಕ್ಕೆ ಅವರ ಯಾರೂ ಇಲ್ಲ, ಅವರು ಯಾರನ್ನೂ ಸೇರಿಸ್ಕೊಂಡಿಲ್ಲ.
ಹೆಂಡತಿ ಗಂಡನ ಕಡೆಯನ್ನು ಸೇರಿಸೋದಿಲ್ಲ, ಗಂಡ ಹೆಂಡತಿ ಕಡೆಯನ್ನು ಸೇರಿಸೋದಿಲ್ಲ. ಒಂದು ಮಗು ಇದೆ ಅವರಿಗೆ, ಈಗ 4 ವರ್ಷದ ಮಗು. ಅದನ್ನ ನೋಡ್ಲಿಕ್ಕೆ ಒಬ್ಬ ಕೇರ್ ಟೇಕರ್. ಆ ಮಗುವಿಗೆ ತಂದೆ ತಾಯಿಗಳ ಪ್ರೀತಿ ಎಲ್ಲಿಂದ ಸಿಗುತ್ತೆ? ಎಲ್ಲಿಂದ ಸಿಗ್ತದೆ? ಇವರು ಮುಂಜಾನೆ ಹೋಗಿ ಸಂಜೆ ಬರೋರು. ಸಾಂತ್ವನ, ಸಮಾಧಾನ, ಆ ಹುಡುಗರನ್ನ ಬೆಳೆಸೋದು ಎಲ್ಲಿರ್ತದೆ? ಎಲ್ಲ ನಿಜವಾಗಲೂ ಸರ್, ಈ ಒಂದು ಜನ್ರೇಷನ್ ತುಂಬ ಬದಲಾವಣೆ ಆಗಿದೆ. ಬದಲಾವಣೆ ಅಂತ ಅಂದರೆ ಮಾನವೀಯ ಸಂಬಂಧಗಳಲ್ಲಿ ತುಂಬ ಒಡುಕುಗಳನ್ನು ಮೂಡಿಸುವಂಥ ಒಂದು ಸಮಯ ಇದು. ಮನುಷ್ಯನಾಗದೆ ಮನುಷ್ಯನಾಗ್ಯಾನ, ಈ ಮನಸ್ಸುಗಳೇ ದೂರ ಆಗ್ತವೆ. ಈಗೆಲ್ಲ ಸಂವೇದನೆಗಳಿದ್ದವನೇ ಕವಿ ಆಗಬೇಕು, ಸಾಹಿತ್ಯ ಆಗಬೇಕು. ಸಂವೇದನೆಗಳು ನಾವು ಭಾವರಹಿತರಾಗ್ಲಿಕ್ಕತ್ತೀವಿ, ಸಂವೇದನಾ ರಹಿತರಾಗ್ಲಿಕ್ಕತ್ತೀವಿ. ಒಳ್ಳೆಯ ಕವಿತೆ, ಒಳ್ಳೆಯ ಕತೆ, ಒಳ್ಳೆಯ ಕಾದಂಬರಿ ಎಲ್ಲಿಂದ ಬರ್ತದೆ? ನಿಮಗೆ ಆ ಸ್ಪಂದನೆನೇ ಇಲ್ಲ. ಕವಿತೆ ಅಂತಂದ್ರೆ ಅದು ಇನ್ನೊಂದು ಸೇರಿಸ್ಬೇಕಾದ್ರೆ ಕವಿತೆ ಏನಂದ್ರೆ ಪ್ರತಿಸ್ಪಂದನೆ. ನೀವು ನೋಡಿರ್ತೀರ, ಅದಕ್ಕೆ ನೀವು ರಿಯಾಕ್ಟ್ ಆಗ್ತೀರಿ. ಸರಿ, ಆಗಬೇಕು. ಒಳ್ಳೆ ಬರೀ ಕಲ್ಪನೆಯಲ್ಲಿ ಇತ್ಕೊಂಡು ಆಗ ಅವು ಕವಿತೆಗಳನ್ನು ರಮ್ಯವಾಗಿ ಬರೆಯೋದು, ಇಲ್ಲದನ್ನ ಕಲ್ಪಿಸೋದು. ಮತ್ತೆ ಹಳೆ ಇದರಲ್ಲಿದ್ದಾಗ ಕಲ್ಪನೆಗಳೇ ಪ್ರೇಯಸಿ, ಪ್ರೇಮ, ಪ್ರೀತಿ ಇವನ್ನ ದಾಟಬೇಕು ಈಗಿನ ಪರಿಸ್ಥಿತಿ. ಸರ್, ಈಗ ನೀವು ಸುದೀರ್ಘವಾಗಿ ಇದು IML ಭಾರತೀಯ ವೈದ್ಯಕೀಯ ಸಂಘದಲ್ಲಿ ರಾಯಚೂರು ಶಾಖೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ್ರಿ. ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರಿ? ಅದರ ಅನುಭವ ಸ್ವಲ್ಪ ಹೇಳಿ. 73ರಿಂದಲೂ ನಾನು ಭಾರತೀಯ ವೈದ್ಯಕೀಯ ಸಂಘದ ಸದಸ್ಯ. ಪ್ರಾರಂಭದಿಂದಲೇ ಆಗಿನಿಂದಲೂ ನಾನು ಇಲ್ಲಿ ರಾಯಚೂರಿಗೆ ಬಂದ ನಂತರ ನಾನು ಅದಾದ 1-2 ವರ್ಷದಲ್ಲೇ ಇಲ್ಲಿಗೆ ಬಂದೆ. ರಾಯಚೂರು IMA ಬಹಳಷ್ಟು ಸಾಧಿಸಿದ್ದೆ ಈ ಪೀರಿಯಡ್ನಲ್ಲಿ ನಾನಿದ್ದಾಗ. ನನ್ನ ಜೊತೆಗೆ ನನ್ನ ಹಿರಿಯರಿದ್ದರು, ಡಾಕ್ಟರ್ ಶಂಕರ್ ಗೌಡ್, ಡಾಕ್ಟರ್ ಶ್ಯಾಮ್ ಸುಂದರ್. ನಾವು ಬಂದು ಮೊದಲು ಇಲ್ಲಿ ಅವಸರ ಇದೆ ಅಂತ ಹೇಳಿ ನಾವು ಒಂದು ಬ್ಲಡ್ ಬ್ಯಾಂಕ್ ಶುರು ಮಾಡಿದ್ವಿ. 1997ರಲ್ಲಿ ಅದು ಕಂಪಲ್ಸರಿ ಆಯ್ತು ಸರ್. ಆಗ ಏಡ್ಸ್ ಬರ್ಲಿಕ್ಕಿತ್ತು, ಎಲ್ಲರೂ ರಕ್ತವನ್ನ ಕಂಪಲ್ಸರಿಯಾಗಿ ಬ್ಲಡ್ ಬ್ಯಾಂಕ್ ನಿಂದ ತಗೋ ಅಂತೇಳಿ ನಾವು 96ರಲ್ಲೇ ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಇಡೀ ದೇಶದಲ್ಲೇ ಪ್ರಥಮ ಬ್ಲಡ್ ಬ್ಯಾಂಕ್ ರಾಯಚೂರಿಂದ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತದೆ. ಅದು ಸ್ಟಾರ್ಟ್ ಮಾಡಿದ್ವಿ. ಅದಾದ ನಂತರ ರಿಮ್ಯಾಕ್ಟ್ ಅಂತ ಮಾಡಿದ್ವಿ ಸರ್, ಬಯೋಮೆಡಿಕಲ್ ವೇಸ್ಟ್ ಅಂತ. ಸೈಂಟಿಫಿಕ್ ವೈಜ್ಞಾನಿಕ ಪದ್ಧತಿಯಿಂದ ತ್ಯಾಜ್ಯಗಳನ್ನು ಅವು ಸಂಸ್ಕಾರ ಮಾಡೋದು. ಅದಕ್ಕೆ ಮುನ್ಸಿಪಾಲಿಟಿಯವರು ಸರ್ಕಾರದ ಕಡೆಯಿಂದ 2.5 ಎಕರೆ ಕೊಟ್ಟಿದ್ದಾರೆ. ಅಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೇವೆ ಈಗ. ಇದು ಒಂದು ಸಾಧನೆನೇ. ಬಹಳಷ್ಟು ಇಲ್ಲ ಭಾರತೀಯ ವೈದ್ಯಕೀಯ ಸಂಘ, 2-3 ಇದ್ರೆ. ಅಲ್ಲಿಂದ ಕಾಂಪೋನೆಂಟ್ ಅಂತ ಶುರು ಮಾಡಿದ್ದು 2012ರಲ್ಲಿ. ಅಂದರೆ ರಕ್ತವನ್ನು ಒಂದು ರಕ್ತದ ಘಟಕದಿಂದ 3 ಅವುಗಳನ್ನ ಅಂಗಗಳನ್ನ ತೆಗೆದು ಯಾರಿಗೆ ಏನು ಅವಸರ ಅದು ಕೊಡೋದು. ಈಗ ಒಂದು ರಕ್ತ ಬಾಟ್ಲಿಯಿಂದ ನಾವು 3 ಜೀವಗಳನ್ನ ಉಳಿಸಬಹುದು. ಅದನ್ನ ನಾವು ಇಲ್ಲಿ ಶುರು ಮಾಡಿದ್ದೇವೆ. ಈಗ ನಡೆದಿದೆ ಪ್ಲೇಟ್ಲೆಟ್, ಪ್ಲಾಸ್ಮಾ ಮತ್ತು ಕೆಂಪು ರಕ್ತ. ಯಾರಿಗೆ ರಕ್ತ ಕಡಿಮೆ ಇದೆ ಅಂತವೋ ಅವರಿಗೆ ಇದು ಕೊಡೋದು. ಯಾರಿಗೆ ಈಗ ಡೆಂಗು ಅಂತಲ್ಲಿ ರಕ್ತ ಹೆಪ್ಪುಗಟ್ಟಿ ಇವರಿಗೆ ಕಡಿಮೆ ಆಗಿರ್ತದೆ, ಅವ್ರಿಗೆ ಪ್ಲೇಟ್ಲೆಟ್ ಕೊಡ್ತೇವೆ. ಪ್ಲಾಸ್ಮಾ ಕೊಡ್ತೇವೆ, ಬರೀ ದ್ರವ್ಯ ಬೇಕಾಗಿದ್ದ ರಕ್ತದಲ್ಲಿಂದ ಅದನ್ನೇ ಕೊಡ್ತೇವೆ. ಅದು ಎಲ್ಲ ವ್ಯವಸ್ಥೆ ಈಗ IMA ನಮ್ಮಲ್ಲಿ ಮಾಡ್ತಾ ಇದ್ದೇವೆ. ನಾವು ಕರ್ನಾಟಕ ರಾಜ್ಯದಲ್ಲೇ ಒಳ್ಳೆಯ ಬ್ಲಡ್ ಬ್ಯಾಂಕ್ ಅಂತ 2-3 ವರ್ಷದ ಕೆಳಗೆ ನಮಗೆ ನ್ಯಾಷನಲ್ ಅವಾರ್ಡನ್ನು ಕೊಟ್ಟರು ಅವರು, ವೆಲ್ ರನ್ ಬ್ಲಡ್ ಬ್ಯಾಂಕ್ ಅಂತ ಹೇಳಿ. ನಾವು ಇದನ್ನ ನಿರ್ವಹಿಸುವ ರೀತಿಯ ಬಗ್ಗೆ ಈಗಂತದ್ದು ಹಾಗೆ ನಡೆದಿದೆ. ಈಗ ಎಲ್ಲ ಯಂಗ್ಸ್ಟರ್ಸ್ ಬಂದಿದ್ದಾರೆ, ನನಗಿಂತಲೂ ಹೆಚ್ಚು ಉತ್ಸಾಹಿಗಳು, ಹೆಚ್ಚು ಆಸಕ್ತರು ಬಂದಿದ್ದಾರೆ. ಈ ವಯಸ್ಸಿನಲ್ಲಿ ಕೂಡ ತುಂಬಾ ಉತ್ಸಾಹದಿಂದ ಬ್ಲಡ್ ಬ್ಯಾಂಕ್ ಹೋಗ್ತೀರಿ, ಬ್ಲಡ್ ಬ್ಯಾಂಕ್ ನೋಡ್ಕೊಳ್ತೀರಿ, ಸಾಹಿತ್ಯದಲ್ಲಿ ಕೃಷಿ ಮಾಡ್ತಾ ಇದ್ದೀರಿ, ನಿರಂತರವಾಗಿ ಓದ್ತಾ ಇದ್ದೀರಿ, ಮತ್ತು ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ತಿರ್ತೀರಿ. ನಿಮ್ಮ ಒಂದು ಚೈತನ್ಯ ನೋಡ್ಬಿಟ್ರೆ ನಿಜವಾಗ್ಲೂ ಧನ್ಯವಾದಗಳು ಸರ್. ಅಷ್ಟೇನು ಇಲ್ಲ ಸರ್, ನನಗಿಂತ ಮಾಡೋರು ಭಾಳ ಇದ್ದಾರೆ. ತಮ್ಮ ಒಳಗೆ ಇರ್ತಕ್ಕಂಥ ಅನೇಕ ವಿಷಯಗಳು, ಚಿಂತನೆಗಳನ್ನು ನಮ್ಮ ಜೊತೆ ಮುಕ್ತವಾಗಿ ಹಂಚ್ಕೊಂಡ್ರೆ ಸರ್ ಖುಷಿ ಆಯಿತು. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ನಿಮ್ಮ ಅನುಭವಗಳನ್ನು, ನಿಮ್ಮ ಚಿಂತನೆಗಳನ್ನು, ನಿಮ್ಮ ಅನುಭವಗಳ ಬುತ್ತಿಯನ್ನು ಬಿಚ್ಚಿಟ್ರಿ, ತುಂಬ ಖುಷಿ ಆಯಿತು. ಅದಕ್ಕೆ ಕಾರಣರಾದವರು ವೆಂಕಟೇಶ್ ಬೇವಿನ ಬೆಂಚಿ. ಯಾಕಂದ್ರೆ ಅವರ ಪ್ರಶ್ನೆಗಳೇ ಆಗಿದ್ದು, ಉತ್ತರಗಳು ಆಗ ಬರುವ ಹಾಗೆ ಅವರು ಮಾಡಿದರು. ಅದಕ್ಕೆ ನಾನು ಅವರಿಗೂ ಧನ್ಯವಾದಗಳು, ಕೇಳುಗರಿಗೂ ಧನ್ಯವಾದಗಳನ್ನ. ತುಂಬ ಧನ್ಯವಾದಗಳು ಸರ್. ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ಚಿಂತನೆಗಳನ್ನು ಹಂಚಿಕೊಂಡದಕ್ಕೆ ಧನ್ಯವಾದ. ಹಂಚಿಕೊಂಡದಕ್ಕೆ ಧನ್ಯವಾದ. ಹಂಚಿಕೊಂಡದಕ್ಕೆ ಧನ್ಯವಾದ. ಹಂಚಿಕೊಂಡದಕ್ಕೆ ಧನ್ಯವಾದ. ಹಂಚಿಕೊಂಡದಕ್ಕೆ ಧನ್ಯವಾದ. ಹಂಚಿಕೊಂಡದಕ್ಕೆ ಧನ್ಯವಾದ.